Hello students, I welcome you all once again to this financial accounting class. Now what you can see here, it's lockdown, coronavirus and lockdown, stay at home, all these messages. ಈಗ ನೀವು ಆಲೋಚನೆ ಮಾಡ್ಬೋದು ನಾನು ಯಾಕೆ ಇಂತಹ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಓಕೆ, ನಾನು ಕೊರೋನಾ ವೈರಸ್ ಬಗ್ಗೆ ಪಾಠ ಮಾಡ್ತಾ ಇದ್ದೇನಾ ಅಂತ ನೀವು ಅಂದ್ಕೊಳ್ಬೋದು. ನೋ ಸ್ಟೂಡೆಂಟ್ಸ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕೊರೋನಾ ವೈರಸ್. ಬಹಳಷ್ಟು ಮಾಹಿತಿ ನಮಗೆ ಸುದ್ದಿ ಮಾಧ್ಯಮದಲ್ಲಿ ಈಗ ಆಲ್ರೆಡಿ ಅದು ಸಿಗ್ತಾ ಉಂಟು. ಸೊ ಒನ್ಸ್ ಅಗೇನ್ ಇನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಅದರ ಬಗ್ಗೆ ಮಾತಾಡೋದಿಲ್ಲ. ದೆನ್ ವೈ ಐ ಆಮ್ ಶೋಯಿಂಗ್ ಆಲ್ ದೀಸ್ ಥಿಂಗ್ಸ್? ಸಿ, ಐ ವಿಲ್ ಬಿ ಟಾಕಿಂಗ್ ಓನ್ಲಿ ಅಬೌಟ್ ರಾಯಲ್ಟಿ ಅಕೌಂಟ್ಸ್. But to understand something that is very important in royalty accounts, no, the present situation could be taken as an example. ಈ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನೆಲ್ಲ ನಡೀತದೆ ಅದನ್ನು ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಕೊಟ್ಟು ನಾನು ಆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಐ ಆಮ್ ರಿಲೇಟಿಂಗ್ ದ್ಯಾಟ್ ಟು ದ ಪ್ರೆಸೆಂಟ್ ಸಿಚುವೇಶನ್. ನಾವು ವೆನ್ ಯು ಥಿಂಕ್ ಅಬೌಟ್ ದ ಪ್ರೆಸೆಂಟ್ ಸಿಚುವೇಶನ್, ಎಲ್ರಿಗೆ ಗೊತ್ತುಂಟು ಏನಾಗ್ತಾ ಉಂಟು ಅಂತ. ಓಕೆ, ನಾರ್ಮಲ್ ಸಿಚುವೇಶನ್ ಅಲ್ಲ ಇದು. ನಾವು ನಾರ್ಮಲ್ ಆಗಿ ಈ ಹಿಂದೆ ಒಂದು ವರ್ಷ ಹಿಂದೆ ಅಂದರೆ 2019, 2018 ಆ ಪರಿಸ್ಥಿತಿಯನ್ನು ನಾವು ಕಂಪೇರ್ ಮಾಡಿದರೆ ದ್ಯಾಟ್ ವಾಸ್ ಸಮ್ವಾಟ್ ಇಟ್ ವಾಸ್ ಅ ನಾರ್ಮಲ್ ಸಿಚುವೇಶನ್, ರೈಟ್? ಬಟ್ ದಿಸ್ ಸಿಚುವೇಶನ್ ಈಸ್ ನಾಟ್ ನಾರ್ಮಲ್ ಸಿಚುವೇಶನ್. ಬಹಳಷ್ಟು ರೆಸ್ಟ್ರಿಕ್ಷನ್ಸ್ ಉಂಟು ನಮ್ಮ ಮೇಲೆ. Okay, the government has put lot of restrictions. There is a lockdown and there is a reason for it. ಇದು ಮನುಷ್ಯರಿಂದ ಮನುಷ್ಯಕ್ಕೆ ಸ್ಪ್ರೆಡ್ ಆಗಿ ಹೋಗುವಂತಹ ಒಂದು ರೋಗ ಬಂದಿದೆ. ಅದನ್ನು ಆದಷ್ಟು ಮಟ್ಟಿಗೆ ನಾವು ತಡೆಗಟ್ಟಬೇಕು ಎನ್ನುವ ಉದ್ದೇಶದಿಂದ ಇಂತಹ ಲಾಕ್ಡೌನ್ ಇಂಪೋಸ್ ಮಾಡಿದ್ದಾರೆ. ಸೊ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನೆಲ್ಲವನ್ನು ನಾವು ಚಾಚು ತಪ್ಪದೆ ಪಾಲಿಸ್ಕೊಳ್ಬೇಕು. ಓಕೆ, ದಟ್ ಟೈಮ್ ವಿ ವಿಲ್ ಬಿ ಏಬಲ್ ಟು ಫೈಟ್ ದಿಸ್ ಕೊರೋನಾ ವೈರಸ್. ಈಗ ಇಂತಹ ಸಿಚುವೇಷನಲ್ಲಿ, ಓಕೆ, ಟೇಕ್ ದ್ಯಾಟ್ ದೆರ್ ಈಸ್ ಆಲ್ರೆಡಿ ಅ ರಾಯಲ್ಟಿ ಎಗ್ರಿಮೆಂಟ್. ಈ ಸಿಚುವೇಶನ್ ಬರುವ ಮೊದಲು ಒಂದು ರಾಯಲ್ಟಿ ಎಗ್ರಿಮೆಂಟ್ ಮಾಡಿದಾರಂತ ಇಟ್ಟುಕೊಳ್ಳುವ. ಮೇ ಬಿ ಸಮ್ವೇರ್ ಇನ್ 2019 ಅಕ್ಟೋಬರ್ಗೆ ಭಾರತದಲ್ಲಿ ಅಷ್ಟೊಂದು ಮಟ್ಟಿಗೆ ಕೊರೋನಾ ವೈರಸ್ ಇರಲಿಲ್ಲ. ಅದು ಫಸ್ಟಿಗೆ ಅಲ್ಲಿ ಪತ್ತೆ ಹಚ್ಚಿದ್ದು ಅಲ್ಲಿ ಆ ಕಡೆ ಚೈನಾ, ವಿಚ್ ವಾಸ್ ಇನ್ 2019. ಸೊ ಅದಕ್ಕೆ ಕೋವಿಡ್-19 ಎನ್ನುವ ಹೆಸರು ಬಂತು. ಸೊ ಏನಾಗ್ತದೆ ಅಂದರೆ ಭಾರತದಲ್ಲಿ ಒಂದು 2020 ಮಾರ್ಚ್ ಹೊತ್ತಿಗೆ ಇದು ಕಾಣಲಿಕ್ಕೆ ಸಿಕ್ಕಿತ್ತು. ದೆನ್ ದೆರ್ ವಾಸ್ ಲಾಕ್ಡೌನ್, ರೈಟ್? ಸೊ ನಮ್ಮ ಎಕ್ಸಾಂಪಲಲ್ಲಿ 2019 ಅಕ್ಟೋಬರಿಗೆ ಇಂತಹ ಒಂದು ರಾಯಲ್ಟಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದಾರೆ ಅಂತ ಇಟ್ಟುಕೊಳ್ಳುವ. ಸೊ ದೆರ್ ಈಸ್ ಆಲ್ ದ ಕಂಡೀಷನ್ಸ್. What are the conditions? There are two parties, right? Lessee and lessor. So lessee will agree. Okay, maybe the lessee is a publisher, okay, and lessor is a author. You know that example. So lessor has written the book. He has asked the lessee, ಅಂದರೆ ಪಬ್ಲಿಷರ್ ಹತ್ರ ನನ್ನ ಬುಕ್ಕನ್ನು ಕಾಪೀಸ್ ಮಾರು ಅಂತ ಹೇಳಿದ್ದಾನೆ. ಮತ್ತು ನನಗೆ ಬಂದ ಇನ್ಕಮಲ್ಲಿ ಸ್ವಲ್ಪ ಮಟ್ಟಿನ ಇನ್ಕಮ್ ನೀನು ಕೊಡಬೇಕು ಅಂತ ಹೇಳಿದ್ದಾನೆ. ಸೊ ಇಂಥದ್ದೆಲ್ಲ ಕಂಡೀಷನ್ ಆಗಿದೆ. ದಟ್ ವೆನ್ ಇಟ್ ವಾಸ್ ಡನ್ ವೆನ್ ದ ಸಿಚುವೇಶನ್ ವಾಸ್ ನಾರ್ಮಲ್. ಎಲ್ಲ ಸರಿಯಾಗಿರುವಾಗ ನಾರ್ಮಲ್ ಸಿಚುವೇಷನಲ್ಲಿ ಇಂತಹ ಒಂದು ಎಗ್ರಿಮೆಂಟ್ ಅವರು ಮಾಡಿಕೊಂಡಿದ್ದಾರೆ ಅಂದರೆ ಇಟ್ಟುಕೊಳ್ಳುವ. ಈಗ 2019 ಹೋಯಿತು, ಡಿಸೆಂಬರ್ ಹೋಯಿತು, 2020 ಮಾರ್ಚ್, 2020 ಏಪ್ರಿಲ್ ದೆರ್ ಇಸ್ ಅ ಲಾಕ್ಡೌನ್. ಓಕೆ, ಇಡೀ ದೇಶದಲ್ಲಿ ಅಂತಹ ಒಂದು ಲಾಕ್ಡೌನ್ ಬಂತು. ಇಂಡಸ್ಟ್ರಿಗಳು ನಡೆಯುವುದಿಲ್ಲ. ಓಕೆ, ನೀವು ಬುಕ್ ಮಾಡಿದರೆ, ತುಂಬ ಕಾಪೀಸ್ ಪ್ರಿಂಟ್ ಮಾಡಿದರೆ ಮಾರುವ ಪರಿಸ್ಥಿತಿಯಲ್ಲಿ ಲೆಸ್ಸಿ ಇಲ್ಲ. ಈಗ ಪಬ್ಲಿಷರ್ದು ಪರಿಸ್ಥಿತಿ ಬಹಳ ಕೆಟ್ಟದಾಗಿ ಉಂಟು. ಬಟ್ ಆ್ಯಸ್ ಪರ್ ದ ಕಂಡೀಷನ್ ನಾವು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ದಿಸ್ ಇಸ್ ಅ ಲೀಗಲ್ ಎಗ್ರಿಮೆಂಟ್, ರೈಟ್? ನೀವು ಏನು ಒಪ್ಪಿಕೊಂಡಿದ್ದೀರಿ ಅದು ಮಾಡಲೇಬೇಕು, ರೈಟ್? ಸೊ ಇಲ್ಲಿ ಓಕೆ, ದೆರ್ ಈಸ್ ಅ ಲಾಕ್ಡೌನ್. ಓಕೆ, ಪೇಟೆಂಟ್ ಏನಾದರೂ ಪಡೆದುಕೊಂಡಿದ್ದರೆ ಅದರಿಂದ ಪ್ರೊಡಕ್ಷನ್ ಸಾಧ್ಯ ಇಲ್ಲ. ಬುಕ್ ಪಬ್ಲಿಷರಿಗೆ ಬುಕ್ ಸೇಲ್ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ದ ಕಂಡೀಷನ್ ಇಸ್ ದ್ಯಾಟ್ ದೆರ್ ಈಸ್ ಅ ಕಂಡೀಷನ್ ಆಫ್ ಮಿನಿಮಮ್ ರೆಂಟ್. ಅಂದರೆ ಈ ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ಸಮ್ ಮಿನಿಮಮ್ ಅಮೌಂಟ್ ಕೊಡಲೇಬೇಕೆನ್ನುವ ಕಂಡೀಷನ್ ಇರ್ತದೆ. ಅದು ಒಂದು ನಾರ್ಮಲ್ ಪ್ರೊಡಕ್ಷನಿಗೆ ಎಷ್ಟು ಮಿನಿಮಮ್ ಅಮೌಂಟ್ ರಾಯಲ್ಟಿ ಇರ್ತದೆ ಅದು ಕೊಡಲೇಬೇಕು ಅಂತ ಇರ್ತದೆ. ಆದರೆ ಈ ಪರಿಸ್ಥಿತಿಯನ್ನು, ಇವತ್ತಿನ ಈ ಒಂದು ಪರಿಸ್ಥಿತಿಯನ್ನು ನೀವು ಕಲ್ಪನೆ ಮಾಡಿಕೊಂಡ್ರೆ ಪ್ರೊಡಕ್ಷನ್ ಇಲ್ಲ, ಯಾವುದೇ ಬುಕ್ ಸೇಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಯುವರ್ ಓನ್ ಅಕೌಂಟೆನ್ಸಿ ಬುಕ್ಸ್, ಯು ಆರ್ ನಾಟ್ ಏಬಲ್ ಟು ಬೈ ದ್ಯಾಟ್ ಬುಕ್, ರೈಟ್? ಸೊ ಇನ್ ದಿಸ್ ಸಿಚುವೇಶನ್ ದ ಪಬ್ಲಿಷರ್ ವಿಲ್ ನಾಟ್ ಬಿ ಏಬಲ್ ಟು ಸೆಲ್ ಎನಿ ಬುಕ್. ಹಾಗಿದ ಮೇಲೆ ಅವನು ರಾಯಲ್ಟಿ ಎಲ್ಲಿಂದ ಕೊಡೋದು? ಮಿನಿಮಮ್ ರೆಂಟ್ ಕಂಡೀಷನ್ ಕೂಡ ಅವನಿಗೆ ಅದನ್ನು ಸ್ಯಾಟಿಸ್ಫೈ ಮಾಡಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಪ್ರತಿ ವರ್ಷ ಲೆಕ್ಕ ಮಾಡಿ ಕೊಡಲಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು ಈ ಪರಿಸ್ಥಿತಿಯಲ್ಲಿ. ಓಕೆ, ಲಾಕ್ಡೌನ್ ಪರಿಸ್ಥಿತಿಯಲ್ಲಿ. ಸೊ ವಾಟ್ ಹೀ ಹ್ಯಾಸ್ ಟು ಡೂ? ಓಕೆ, ಹೂ ವಿಲ್ ಪ್ರೊಟೆಕ್ಟ್ ಹಿಮ್? ಇಟ್ಸ್ ಅ ಲೀಗಲ್ ಅಗ್ರಿಮೆಂಟ್, ಹೀ ಹ್ಯಾಸ್ ಟು ಡೂ ದ್ಯಾಟ್, ರೈಟ್? ಬಟ್ ಹೂ ವಿಲ್ ಪ್ರೊಟೆಕ್ಟ್ ಹಿಮ್? ಸೊ ಇನ್ ದ ರಾಯಲ್ಟಿ ಅಗ್ರಿಮೆಂಟ್,
ಓಕೆ, ಯು ನೋ ದ್ಯಾಟ್ ಮಿನಿಮಮ್ ರೆಂಟ್ ಕೊಡಬೇಕು, ಹೌದು, ಆದರೆ ಇನ್ನೊಂದು ಕ್ಲಾಸ್ ಇರ್ತದೆ ಇನ್ ದ ರಾಯಲ್ಟಿ ಅಗ್ರಿಮೆಂಟ್. ದೆರ್ ಈಸ್ ಅನದರ್ ಕ್ಲಾಸ್, ಇನ್ನೊಂದು ರೀತಿಯ ಒಂದು ಕಂಡೀಷನ್ ಇರ್ತದೆ. ಅದು ಏನಂದರೆ, ಇನ್ ದ ಕೇಸ್ ಆಫ್ ಸ್ಟ್ರೈಕ್, ಲಾಕ್ಔಟ್ ಅಥವಾ ಇಂತಹ ಲಾಕ್ಡೌನ್ ಏನು ಬಂದಿದೆ, ಇದು ನಾರ್ಮಲ್ ಸಿಚುವೇಶನ್ ಅಲ್ಲ. ಸೊ ಇಂತಹ ಪರಿಸ್ಥಿತಿ ಬಂದರೆ ಈ ಮಿನಿಮಮ್ ರೆಂಟ್, ಫಾರ್ ಎಕ್ಸಾಂಪಲ್ ಇದು ಒಂದು 10,000 ಅಂತ ಎಗ್ರಿಮೆಂಟಲ್ಲಿ ಇದ್ದರೆ, ಆ ಮಿನಿಮಮ್ ರೆಂಟ್ ಕೂಡ ಕಡಿಮೆ ಮಾಡಬಹುದು. ಪ್ರೊಪೋರ್ಷನೇಟ್ಲಿ ಯು ಕ್ಯಾನ್ ರೆಡ್ಯೂಸ್ ಎನ್ನುವ ಒಂದು ಕ್ಲಾಸ್ ಇರ್ತದೆ. ಸೊ ದ್ಯಾಟ್ ವಿಲ್ ಹೆಲ್ಪ್ ಹೂಮ್, ಯಾರಿಗಿದೆ ಹೆಲ್ಪ್ ಆಗ್ತದೆ? ದ ಲೆಸ್ಸಿ, ರೈಟ್? ಲೆಸ್ಸಿ ವಿಲ್ ಗೆಟ್ ದ ಬೆನಿಫಿಟ್. ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ. ಓಕೆ, ಪರಿಸ್ಥಿತಿ ಅವನ ಕಂಟ್ರೋಲಲ್ಲಿಲ್ಲ, ಅವನು ಏನೂ ಮಾಡುವ ಹಾಗಿಲ್ಲ. ಒಪ್ಪಿಕೊಂಡದ್ದು ಹೌದು, ಯಾವಾಗ? ನಾರ್ಮಲ್ ಸಿಚುವೇಷನಲ್ಲಿ. ಬಟ್ ದಿಸ್ ಸಿಚುವೇಶನ್ ಈಸ್ ನಾಟ್ ನಾರ್ಮಲ್. ಹಿ ಈಸ್ ನಾಟ್ ಏಬಲ್ ಟು ಸೆಲ್ ಎನಿ ಬುಕ್, ಹಿ ಈಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಎನಿ ಕಮಾಡಿಟಿ. ಹೌ ಕ್ಯಾನ್ ಹಿ ಪೇ ಈವನ್ ದ ಮಿನಿಮಮ್ ರೆಂಟ್? ಸೊ ಅಷ್ಟೊಂದು ಕಂಡೀಷನ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಓಕೆ, ದೆರ್ ಈಸ್ another clause in the agreement wherein minimum rent can be reduced proportionately. ಸೊ ಈ ಒಂದು ವಿಷಯವನ್ನು ಅರ್ಥ ಮಾಡಲಿಕ್ಕೆ ವಿ ವಿಲ್ ಟೇಕ್ ಒನ್ ಪ್ರಾಬ್ಲಮ್ ನೌ. ಬಟ್ ಬಿಫೋರ್ ದ್ಯಾಟ್, ಈ ಒಂದು ಕೊರೋನಾ ವೈರಸ್ ಪರಿಸ್ಥಿತಿಯಲ್ಲಿ ಮಾತ್ರ ಅಲ್ಲ, ಇಂಡಸ್ಟ್ರಿಗಳಲ್ಲಿ, ಬಿಸ್ನೆಸ್ಗಳಲ್ಲಿ ಸಾಧಾರಣವಾಗಿ ಇಂತಹ ಸಿಚುವೇಶನ್ ಅವರು ಕಾಣಬಹುದು. ಫಾರ್ ಎಕ್ಸಾಂಪಲ್, ವೆನ್ ದೆರ್ ಈಸ್ ಸ್ಟ್ರೈಕ್. ಈಗ ಒಂದು 2 ತಿಂಗಳ ಹಿಂದೆ ಬಸ್ ಸ್ಟ್ರೈಕ್ ಇತ್ತು, ರೈಟ್? where workers had gone on strike, okay, with the help of their labor unions. So I'm talking about that situation. Intaha situation yavattu barbodu, wherein you will not be able to produce anything. Industrially intaha paristhiti bandre alli yavude production nadiyudilla. So in the case of strike, what is strike? It is the outcome of the labor force unrest in the work, and it is being called by the labor unions. Workers ಎಲ್ಲ ಒಟ್ಟು ಸೇರಿ ಒಗ್ಗಟ್ಟಾಗಿ ಡಿಮಾಂಡ್ಸ್ಗಳನ್ನು ಇಟ್ಟುಕೊಂಡು ಅದನ್ನು ಫುಲ್ಫಿಲ್ ಮಾಡಬೇಕೆನ್ನುವ ಕಂಡೀಷನ್ ಇಟ್ಟರೆ, ಕೆಲಸ ನಿಲ್ಲಿಸಿಬಿಟ್ರೆ, ಆವಾಗ ಕೂಡ ಇಂತಹ ಪರಿಸ್ಥಿತಿ ಲೆಸ್ಸಿಗೆ ಬರ್ಬೋದು. ಓಕೆ, ಹೇಗೆ ನಾನು ರಾಯಲ್ಟಿ ಕೊಡ್ಬೋದು ಎನ್ನುವ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅವನು ಇದ್ದಿರಬಹುದು. ಸೊ ವಿ ಹ್ಯಾವ್ ಅನದರ್ ಒನ್, ಲಾಕ್ಔಟ್. ಓಕೆ, in both the situations the production will not be there. Now what is the difference between strike and lockout? ಇವತ್ತು ನಾವು ಹೇಳೋದು ಲಾಕ್ಡೌನ್, ದಟ್ ಈಸ್ ಇಂಪೋಸ್ಡ್ ಬೈ ದ ಗೌರ್ಮೆಂಟ್, ರೈಟ್? ದಟ್ ಈಸ್ ಅ ಡಿಫ್ರೆಂಟ್. ನಾರ್ಮಲ್ ಆಗಿ ಇರುವ ಸಿಚುವೇಷನಲ್ಲೂ ಇಂತಹ ಪರಿಸ್ಥಿತಿ ಬರ್ಬೋದು. ಸ್ಟ್ರೈಕ್ ಆ್ಯಂಡ್ ಲಾಕ್ಔಟ್ ಅದು ಕೆಲವೊಂದು ಇಂಡಸ್ಟ್ರಿಗಳಿಗೆ ಎಫೆಕ್ಟ್ ಆಗ್ಬೋದು. ಸೊ ಇಲ್ಲಿ ಲಾಕ್ಔಟ್ ಅಂದರೆ, ಲಾಕ್ಔಟ್ ಇಸ್ ದ ರೈಟ್ ಆಫ್ ದ ಓನರ್ ಆಫ್ ದ ಅಸೆಟ್ಸ್ ಫುಲ್ಫಿಲ್ಲಿಂಗ್ ಲೀಗಲ್ ನೆಸೆಸಿಟೀಸ್ ಟು ಕ್ಲೋಸ್ ಡೌನ್ ದ ವರ್ಕಿಂಗ್ ಸೈಟ್. ಇಲ್ಲಿ ಏನಾಗ್ತದೆ ಅಂದರೆ, ವರ್ಕರ್ಸ್ ಮಾಡೋದಲ್ಲ, ಇಟ್ ಈಸ್ ಡನ್ ಬೈ ದ ಓನರ್ ಹಿಮ್ಸೆಲ್ಫ್. ಓನರೇ ಕೆಲವೊಂದು ಕಾರಣಗಳಿಂದ, ಓಕೆ, ಆ ಪರಿಸ್ಥಿತಿಯಲ್ಲಿ ಪ್ರೊಡಕ್ಷನ್ ಮಾಡಬಾರ್ದು, ವರ್ಕರ್ಸ್ಗೆ ಅವಕಾಶ ಕೊಡೋದಿಲ್ಲ. ಓಕೆ, ಹಿ ವಿಲ್ ಲಾಕ್ ಡೌನ್ ಹಿಸ್ ಬಿಸ್ನೆಸ್. ಇನ್ ದ್ಯಾಟ್ ಕೇಸ್ ಪ್ರೊಡಕ್ಷನ್ ವಿಲ್ ನಾಟ್ ಬಿ ದೇರ್. ಓಕೆ, ಅವನೇ ಬೀಗ ಹಾಕಿಬಿಡ್ತಾನೆ, ಕೆಲಸ ನಡೆಯುವುದಿಲ್ಲ. ಸೊ ಸ್ಟ್ರೈಕ್ ಮತ್ತು ಲಾಕ್ಔಟಿಗಿರುವಂತಹ ವ್ಯತ್ಯಾಸ ನಿಮಗೆ ಅರ್ಥ ಆಗ್ಬೋದು. ಸ್ಟ್ರೈಕ್ ಬೈ ದ ವರ್ಕರ್ಸ್, ಓನರ್ ಅವಕಾಶ ಕೊಟ್ಟಿರ್ತಾನೆ, ವರ್ಕರ್ಸ್ ಆರ್ ನಾಟ್ ರೆಡಿ ಟು ಡೂ ದ ವರ್ಕ್. ಓಕೆ, ಆ್ಯಂಡ್ ವಾಟ್ ಈಸ್ ಲಾಕ್ಔಟ್? ವರ್ಕರ್ಸ್ ರೆಡಿ ಇರ್ತಾರೆ, ಬರ್ತಾರೆ ಒಂದು ದಿನ ಕೆಲಸ ಮಾಡಲಿಕ್ಕೆ, ಅಲ್ಲಿ ನೋಡುವಾಗ ಬೀಗ ಹಾಕಿದೆ. ಓಕೆ, ಒಳಗೆ ಹೋಗಲಿಕ್ಕೆ ಅವಕಾಶ ಇಲ್ಲ. ಸೊ ದಿಸ್ ಇಸ್ ಡನ್ ಬೈ ದ ಓನರ್. ಆದರೆ ಇದು ಎರಡೂ ಪರಿಸ್ಥಿತಿಯಲ್ಲಿ ನೋಡಿ, ಸೊ ಲಾಕ್ಔಟ್ ಇಸ್ ದ ರೈಟ್ ಆಫ್ ದ ಓನರ್ ಆಫ್ ದ ಅಸೆಟ್ಸ್ ಫುಲ್ಫಿಲ್ಲಿಂಗ್ ಲೀಗಲ್ ನೆಸೆಸಿಟೀಸ್. ಓಕೆ, ಎಗೇನ್ಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ಕಾನೂನುಂಟು, ಫುಲ್ಫಿಲ್ಲಿಂಗ್ ದ ಲೀಗಲ್ ನೆಸೆಸಿಟೀಸ್ ಟು ಕ್ಲೋಸ್ ಡೌನ್ ದ ವರ್ಕಿಂಗ್ ಸೈಟ್. ಈಗ ಸ್ಟ್ರೈಕ್ ಮತ್ತು ಲಾಕ್ಔಟ್ ನಮ್ಮ ರಾಯಲ್ಟಿ ಅಗ್ರಿಮೆಂಟಿಗೆ ಸಂಬಂಧಪಟ್ಟ ಹಾಗೆ ಇನ್ ಬೋತ್ ದ ಸಿಚುವೇಶನ್ಸ್ ಅದಕ್ಕೆ ವ್ಯತ್ಯಾಸ ಉಂಟು, ಹೌದು. ಆದರೆ ಎರಡೂ ಪರಿಸ್ಥಿತಿಯಲ್ಲಿ ಪರಿಣಾಮ ಏನಂದರೆ, ಪ್ರೊಡಕ್ಷನ್ ನಿಂತು ಹೋಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೋದು. ಹೆಚ್ಚಿನ ಇಂಡಸ್ಟ್ರಿಯಲ್ಲಿ ವರ್ಕರ್ಸ್ ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಓಕೆ, ಯಾಕಂದರೆ ಅಲ್ಲಿ ಕೆಲಸ ಇಲ್ಲ, ಪ್ರೊಡಕ್ಷನ್ ಸ್ಟಾಪ್ ಆಗಿದೆ. ಸೊ ರಿಸಲ್ಟ್ ಆಫ್ ಬೋತ್ ದ ಕೇಸಸ್ ಶೋಸ್ ದ ಪ್ರೊಡಕ್ಷನ್ ಸ್ಟಾಪೇಜ್. ಇನ್ ಸಚ್ ಇವೆಂಟ್ ದ ಆ್ಯಕ್ಚುಯಲ್ ಪ್ರೊಡಕ್ಷನ್ ಕುಡ್ ಬಿ ಬ್ಯಾಡ್ಲಿ ಎಫೆಕ್ಟೆಡ್ ಆ್ಯಂಡ್ ಮೆ ನಾಟ್ ಬಿ ಸಫಿಷಿಯಂಟ್ ಟು ಪೇ ದ ಮಿನಿಮಮ್ ರೆಂಟ್. ಒಂದು ಮಿನಿಮಮ್ ರೆಂಟ್ ನಾರ್ಮಲ್ ಪ್ರೊಡಕ್ಷನಿಗೆ ಒಂದು ಇಟ್ಟುಕೊಂಡಿರ್ತಾರೆ, ಒಂದು 10,000 ಅಂತ. ಅಂದರೆ ನಾರ್ಮಲ್ ಪ್ರೊಡಕ್ಷನ್ ಇದ್ದರೆ ಆ 10,000 ಕೊಡೋದು ಅವನಿಗೇನು ದೊಡ್ಡ ಕಷ್ಟ ಆಗೋದಿಲ್ಲ. ಆದರೆ ಇಂತಹ ಪರಿಸ್ಥಿತಿಯಲ್ಲಿ ಸ್ಟ್ರೈಕ್ ಮತ್ತು ಲಾಕ್ಔಟಲ್ಲಿ ಯೋರ್ ಪ್ರೊಡಕ್ಷನ್ ಮೇ ಗೆಟ್ ಬ್ಯಾಡ್ಲಿ ಎಫೆಕ್ಟೆಡ್. ಪ್ರೊಡಕ್ಷನೇ ಇರುವುದಿಲ್ಲ, ಝೀರೋ ಪ್ರೊಡಕ್ಷನ್. ಕ್ಯಾನ್ ಯು ಥಿಂಕ್ ಆಫ್ ದ್ಯಾಟ್ ಸಿಚುವೇಶನ್? ಝೀರೋ ಪ್ರೊಡಕ್ಷನ್. ಸೊ ಫ್ರಮ್ ವೇರ್ ದ ಲೆಸ್ಸಿ ವಿಲ್ ಹ್ಯಾವ್ ಟು ಪೇ ದ ಮನಿ. ಈಗ ಲೆಸ್ಸಿ ಎಲ್ಲಿಂದ ಹಣ ಕೊಡೋದು? ಸೊ ಅಂಡರ್ ಸಚ್ ಕಂಡೀಷನ್ ದ ಮಿನಿಮಮ್ ರೆಂಟ್, ಸೊ ಅವನಿಗೆ ಪ್ರೊಟೆಕ್ಷನ್ ಕೊಡುವಂತಹ
ಲೆಸ್ಸಿನ ಹಿತದೃಷ್ಟಿಯಿಂದ ಇನ್ನೊಂದು ಕಂಡೀಷನ್ ಇರ್ತದೆ ಅಲ್ಲಿ. ಅಂಡರ್ ಸಚ್ ಕಂಡೀಷನ್ ದ ಮಿನಿಮಮ್ ರೆಂಟ್ ಮೇ ಬಿ ಪ್ರೊಪೋರ್ಷನೇಟ್ಲಿ ರೆಡ್ಯೂಸ್ಡ್ ಆ್ಯಂಡ್ ದ ಲೆಸ್ಸರ್ ಮೇ ಆಕ್ಸೆಪ್ಟ್ ರಾಯಲ್ಟಿ ಆನ್ ದ ಬೇಸಿಸ್ ಆಫ್ ಆ್ಯಕ್ಚುಯಲ್ ಔಟ್ಪುಟ್. ಒಂದು 12,000 ಮಿನಿಮಮ್ ರೆಂಟ್ ಅಂತ ಇಟ್ಟುಕೊಳ್ಳಿ. 3 ತಿಂಗಳು ಕೆಲಸ ನಡೀಲಿಲ್ಲ, ಕೆಲವು ಕಾರಣಗಳಿಂದ ಸ್ಟ್ರೈಕ್ ಇರ್ಬೋದು, ಲಾಕೌಟ್ ಇರ್ಬೋದು, ಮತ್ತು ಇಂತಹ ಪರಿಸ್ಥಿತಿ ಲಾಕ್ಡೌನ್ ಆಗಿರ್ಬೋದು. 3 ತಿಂಗಳು ಕೆಲಸ ನಡೀಲಿಲ್ಲ ಅಂದರೆ ಆ 3 ತಿಂಗಳ ಮಿನಿಮಮ್ ರೆಂಟ್ ಎಷ್ಟುಂಟು ಅಷ್ಟು ಕಡಿಮೆ ಮಾಡಬೇಕಾಗ್ತದೆ. ಸೊ 9 ಮಂತ್ಸ್ ಇದು ರೆಂಟ್ 12,000 12 ಮಂತ್ಸಿಗೆ 9 ಮಂತ್ಸ್ ಇದು ಮಾತ್ರ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಇಲ್ಲಿ ಕಲ್ತುಕೊಳ್ಬೋದು. ಪ್ರೊಪೋರ್ಷನೇಟ್ಲಿ ರೆಡ್ಯೂಸ್ಡ್ ಅಂದರೆ ಆ ರೀತಿ ಬರ್ತದೆ. ದ ಪ್ರೊವಿಷನ್ ಟು ದಿಸ್ ಎಫೆಕ್ಟ್ ಮಸ್ಟ್ ಬಿ ಪ್ರೆಸೆಂಟೆಡ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್. ಆದರೆ ಮುಂದೆ ಬರುವಂತಹ ಇಂತಹ ಎಲ್ಲ ವಿಷಯಗಳನ್ನು ಕಲ್ಪನೆ ಮಾಡಿಕೊಂಡು ನಾನೀಗ ಹೇಳಿದ ಹಾಗೆ ಅಕ್ಟೋಬರ್ 2019 ಎಗ್ರಿಮೆಂಟ್ ಮಾಡಿರುವಾಗಲೇ ಆ ರೀತಿ ಒಂದು ಸೇರಿಸಿಕೊಂಡಿರಬೇಕು. ಅಥವಾ ಪರಿಸ್ಥಿತಿ ಏನು ಬರ್ತದೆ ಆವಾಗ ದೇರ್ ಶುಡ್ ಬಿ ಸಮ್ ಫ್ಲೆಕ್ಸಿಬಿಲಿಟಿ ಟು ಚೇಂಜ್ ದ ಎಗ್ರಿಮೆಂಟ್. ಓಕೆ, ಅಲ್ಲಿ ಸ್ವಲ್ಪ ಬದಲಾವಣೆ ತರಲಿಕ್ಕೆ ಅವಕಾಶ ಇದ್ದರೆ ಒಳ್ಳೆಯದು. ಯಾಕಂದರೆ ಇಂತಹ ಪರಿಸ್ಥಿತಿ ಬಂದರೆ ಲೆಸ್ಸಿ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್. ಓಕೆ, ಸಿಚುವೇಶನ್ನೇ ಅವನ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ವೆನ್ ದರ್ ಆರ್ ಸಚ್ ಕಂಡೀಷನ್ಸ್ ಇನ್ ದ ರಾಯಲ್ಟಿ ಅಗ್ರಿಮೆಂಟ್. ನಾವು ಟು ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ಈ ಎಲ್ಲ ಪ್ರೊವಿಷನ್ ಇರುವಂತಹ ಪ್ರಾಬ್ಲಮ್ ಇಲ್ಲಿ ತಗೊಂಡಿದ್ದೇನೆ. ಆ್ಯಂಡ್ ದಿಸ್ ಇಸ್ ಟೇಕನ್ ಫ್ರಮ್ ಕ್ವಶನ್ ಪೇಪರ್ 2019 ಕ್ವಶನ್ ನಂಬರ್ 9. Arun Brothers obtained a lease. This first sentence is very important. Read it carefully. Arun Brothers obtained a lease of coal mine on 1/1/2010 on following terms from Mr. Rajesh. ಈಗ ಇಲ್ಲಿ ಐಡೆಂಟಿಫಿಕೇಷನ್ ಅಂದರೆ ಲೆಸ್ಸಿ ಯಾರು, ಲೆಸ್ಸರ್ ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಆನ್ಲೈನ್ ಕ್ಲಾಸ್ ಮಾಡುವಾಗ ಕೆಲವರು ಇಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೋಡಿ, ಮತ್ತೊಮ್ಮೆ ನಾನು ಅದನ್ನು ವಿವರಿಸ್ತಾ ಇದ್ದೇನೆ. ಬಿಕಾಸ್ ಸಮ್ಟೈಮ್ಸ್ ವೆನ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ವರ್ಡ್, ಆ ವರ್ಡ್ ನಿಮಗೆ ಅರ್ಥ ಆಗದಿದ್ದರೆ ಅದು ಗೊತ್ತಾಗದೇ ಇರ್ಬೋದು. ಸೊ ಒಬ್ಟೈನ್ಡ್ ಮೀನ್ಸ್ ವಾಟ್? ಇಟ್ ಈಸ್ ಪಡೆದುಕೊಳ್ಳೋದು. ಓಕೆ, ಸೊ ಹೂ ಗೆಟ್ಸ್ ಇಟ್, ಯು ಹ್ಯಾವ್ ಟು ನೋ ದ್ಯಾಟ್. ಆ್ಯಂಡ್ ಫ್ರಮ್ ಹೂಮ್, ಯಾರಿಂದ ಅದನ್ನು ಪಡೆದುಕೊಂಡದ್ದು. ಸೊ ಮಿಸ್ಟರ್ ರಾಜೇಶ್ ಅವನಿಂದ ಪಡೆದುಕೊಂಡದ್ದು. ಹೂ ಗೆಟ್ಸ್ ಇಟ್? ಅರುಣ್ ಬ್ರದರ್ಸ್. ಅರುಣ್ ಬ್ರದರ್ಸ್ ಒಬ್ಟೈನ್ಡ್. ಸೊ ಯಾರು ಅದರ ಓನರ್? ಅವನು ಲೆಸ್ಸರ್. ಓಕೆ, ಯಾರಿಗೆ ಅವನು ಈ ಒಂದು ರೈಟನ್ನು ಕೊಟ್ಟಿರ್ತಾನೆ, ಬಳಸುವ ಹಕ್ಕನ್ನು ಕೊಟ್ಟಿರ್ತಾನೆ, ದ್ಯಾಟ್ ಪರ್ಸನ್ ಇಸ್ ಲೆಸ್ಸಿ. ಸೊ ಫಸ್ಟ್ ಯು ನೀಡ್ ಟು ಐಡೆಂಟಿಫೈ the lessor and the lessee. After answering this question, you can take other provisions. So lessor is Mr. Rajesh, he is the owner. ಯಾರಿಗೆ ಕೊಟ್ಟದ್ದು ಈ ರೈಟ್? ಲೆಸ್ಸಿ, ಅರುಣ್ ಬ್ರದರ್ಸ್. ಓಕೆ, ಸೊ ವಿ ಹ್ಯಾವ್ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆರ್ ರಾಯಲ್ಟಿ 1 per ton, minimum rent 12,000 per annum, recoupment of short workings of each year during the next 3 years subject to a maximum of 25,000 per annum. ಈಗ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ನೀವು ಕಲ್ತುಕೊಂಡಿದ್ದೀರಿ, ಬಹಳಷ್ಟು ಪ್ರಾಬ್ಲಮ್ ಕೂಡ ಆಗಿದೆ. ಆದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಉಂಟು. ನೆಕ್ಸ್ಟ್ ಸಬ್ಜೆಕ್ಟ್ ಟು ಅ ಮ್ಯಾಕ್ಸಿಮಮ್ ಆಫ್ 2,500 per annum, ಅಂದರೆ ಅದಕ್ಕಿಂತ ಹೆಚ್ಚು ರಿಕವರಿ ಸಾಧ್ಯ ಇಲ್ಲ. ಸರ್ಪ್ಲಸ್ ಇದ್ದರೂ 2,500ಕ್ಕಿಂತ ಹೆಚ್ಚು ರಿಕವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. Then I'll read it, then while doing it, I'll explain. In the event of the strike, the minimum rent would be taken pro rata. ಈ ವರ್ಡ್ ನೀವು ಕೇಳಿರ್ಬೋದು. on the basis of the actual working days, but in the event of the lockout, the lessee would enjoy a concession in respect of minimum rent for 50% of the period of lockdown. ಸೊ ಈ ಯಾವ ರೀತಿ ಮಾಡಬೇಕಂತ ನಾನು ಮಾಡುವಾಗ ಹೇಳ್ತೇನೆ. ಸೊ ಇನ್ ದಿಸ್ ಪ್ರಾಬ್ಲಮ್ ಯು ಹ್ಯಾವ್ ಬೋತ್ ಸ್ಟ್ರೈಕ್ ಆ್ಯಂಡ್ ದೆನ್ ಲಾಕೌಟ್. ಈಗ ಏನಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಅದನ್ನು. ಸೊ ಈ 2 ಪ್ರೊವಿಷನ್ ಇರುವಂತಹ ಪ್ರಾಬ್ಲಮ್ ಮತ್ತು ಯಾವ ರೀತಿ ಆ ಸಿಚುವೇಶನ್ ಬಂದರೆ ಏನು ಮಾಡಬೇಕು ಅಂತ ಈ ಸೆಂಟೆನ್ಸಲ್ಲಿ ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ವಿ ಹ್ಯಾವ್ ಆಲ್ ದ ಡೇಟಾ, ಓಕೆ, ಇನ್ಫಾರ್ಮೇಷನ್ ಫಾರ್ ಆಲ್ ದ 5 years ಆ್ಯಂಡ್ ದೆನ್ ದ ರಾಯಲ್ಟಿ. ಇಲ್ಲಿ ನೀವು ನೋಡಬೇಕಾಗ್ತದೆ ರಾಯಲ್ಟಿ ರುಪೀಸ್, ಅಂದರೆ ಔಟ್ಪುಟ್ ಕೊಡಲಿಲ್ಲ. ಈಗ ತನಕ ಹೆಚ್ಚಾಗಿ ನಾವು ಔಟ್ಪುಟ್ ಕೊಟ್ಟಿರುವಾಗ, ಪ್ರೊಡಕ್ಷನ್ ಕೊಟ್ಟಿರುವಾಗ ನಾವು ಮಲ್ಟಿಪ್ಲೈ ಮಾಡಿ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇಲ್ಲಿ ಕೆಲಸ ಕಡಿಮೆ, ಯು ಹ್ಯಾವ್ ಆ್ಯಕ್ಚುಯಲ್ ರಾಯಲ್ಟಿಯೇ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ಟೈಮ್ಸ್ ಸ್ಟೂಡೆಂಟ್ಸ್ ಡು ನಾಟ್ ಸಿ ದಿಸ್, ದಟ್ ಟೈಮ್ ದೇ ಮೇಕ್ ಮಿಸ್ಟೇಕ್ಸ್. ನೋಡೋದಿದ್ರೆ ಮಿಸ್ಟೇಕ್ ಆಗ್ತದೆ. ಸರಿಯಾಗಿ ನೋಡಿ, ಇದು ರುಪೀಸ್. ನೆಕ್ಸ್ಟ್ ಈಸ್ ಶೋ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಂಡ್ ರಾಜನ್ಸ್ ಅಕೌಂಟ್. ಎಸ್, ವಿ ಕ್ಯಾನ್ ಪ್ರಿಪೇರ್ ಆಲ್ ದ್ಯಾಟ್ ಅಕೌಂಟ್, ಬಟ್ ಫಾರ್ ದ್ಯಾಟ್ ವಾಟ್ ವಿ ನೀಡ್, ಈ ಎಲ್ಲ ಅಕೌಂಟ್ ಮಾಡಬೇಕಾದ್ರೆ ಏನು ಬೇಕು ನಮಗೆ? ವಿ ನೀಡ್ ಒನ್ ಅನಾಲಿಟಿಕಲ್ ಟೇಬಲ್, ರೈಟ್? So let us do that analytical table. So I have some information.
ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಷನನ್ನು ತೆಗೆದು ಬರೆದಿದ್ದೇನೆ. ವಿ ಹ್ಯಾವ್ ಆ್ಯಕ್ಚುಯಲ್ ರಾಯಲ್ಟಿ, ಇಲ್ಲಿ ಕೆಲಸ ಕಡಿಮೆ ಅಂತ ಹೇಳಿದ್ದಾನೆ, ರುಪೀಸಲ್ಲೇ ಕೊಟ್ಟರು. ಸೊ ಐ ಹ್ಯಾವ್ ಜಸ್ಟ್ ಟೇಕನ್ ಇಟ್. ಓಕೆ, ವಾಟ್ ಅಬೌಟ್ ಮಿನಿಮಮ್ ರೆಂಟ್? ಎಸ್, ಮಿನಿಮಮ್ ರೆಂಟ್ ಈಸ್ ದೇರ್ for 12,000 per annum, but then this minimum rent is not applicable to all the years. ಎಲ್ಲ ವರ್ಷಕ್ಕೆ ಅದು ಅಪ್ಲೈ ಆಗೋದಿಲ್ಲ. ಯಾವಾಗ ಪರ್ಟಿಕ್ಯುಲರ್ ಆಗಿ ಈ ಸ್ಟ್ರೈಕ್ ಮತ್ತು ಲಾಕೌಟ್ ಇರ್ತದಲ್ವಾ, ಸ್ಟ್ರೈಕ್ ಆ್ಯಂಡ್ ಲಾಕೌಟ್, ಆ ವರ್ಷಕ್ಕೆ ಮಿನಿಮಮ್ ರೆಂಟ್ ಕಂಡೀಷನ್ನೇ ಚೇಂಜ್ ಆಗ್ತದೆ. ಸೊ ದ್ಯಾಟ್ ಯು ನೀಡ್ ಟು ರಿಮೆಂಬರ್. ಸೊ ಹಿಯರ್ ಆಲ್ಸೋ ಐ ಡಿಡ್ ನಾಟ್ ಟೇಕ್ 2013 ಆ್ಯಂಡ್ 14. ಅರ್ಥ ಆಗ್ಬೋದು ನಿಮಗೆ ಅದೀಗ. ನೆಕ್ಸ್ಟ್ ವಿ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್. ಓಕೆ, ವಾಟ್ ವಿ ನೀಡ್ ಟು ಗಿವ್? We have to take the short working information. You need to think and then write. You have to be very careful here. Don't make mistakes, okay? So how do we ಹೇಗೆ ಆಲೋಚನೆ ಮಾಡೋದು? We just compare it. ಈ ಎರಡು ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಕಂಪೇರ್ ಮಾಡ್ತೇವೆ. ಆ್ಯಕ್ಚುಯಲ್ ರಾಯಲ್ಟಿ, ಮಿನಿಮಮ್ ರೆಂಟ್, ರೈಟ್? ಸೊ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದರೆ ದರ್ ಈಸ್ ಅ ಶಾರ್ಟ್ ವರ್ಕಿಂಗ್. ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದರೆ, ಸೊ ಮಿನಿಮಮ್ ರೆಂಟಿಗೆ ಹೋಲಿಸಿದರೆ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಇದ್ದರೆ ಶಾರ್ಟ್ ವರ್ಕಿಂಗ್. So in this case 7,000, it is less than 12,000, right? So there is a short working. And what is the amount of short working and how much amount has to be paid? ಯಾವಾಗ ಶಾರ್ಟ್ ವರ್ಕಿಂಗ್ ಇರ್ತದೆ ಆವಾಗ ಮಿನಿಮಮ್ ರೆಂಟ್ ಕೊಡಲೇಬೇಕು. ಓಕೆ, ಇಟ್ಸ್ 12,000. ಸೊ ವಿ ಹ್ಯಾವ್ ದಿಸ್ amount. You need to think and write it. Okay, 5,000. How did I get this 5,000? It is 12,000 minus 7,000, which is 5,000. And how much is to be paid? ಎಷ್ಟು ಹಣ ಕೊಡಬೇಕು? ಮಿನಿಮಮ್ ರೆಂಟ್ ಕೊಡಲೇಬೇಕು, ರೈಟ್? ಸ್ಟ್ರೈಕ್ ಆ್ಯಂಡ್ ಲಾಕೌಟ್ ಇರುವ ವರ್ಷ ಅಲ್ಲ, ಇದು ಕೊಡಲೇಬೇಕು. ಇಟ್ಸ್ ಅ ನಾರ್ಮಲ್ ಸಿಚುವೇಶನ್. ನೆಕ್ಸ್ಟ್ 10,200 and 12,000. ಒನ್ಸ್ ಅಗೇನ್ ಆ್ಯಕ್ಚುಯಲ್ ರಾಯಲ್ಟಿ ಕಡಿಮೆ ಉಂಟು ನೋಡಿ. ಸೊ ವಾಟ್ ಈಸ್ ದ ಶಾರ್ಟ್ ಫಾಲ್? ಎಷ್ಟು ಕಡಿಮೆ ಬಿತ್ತು? 1,800. And in the year in which you have short working, you know that the actual minimum rent ಕೊಡಲೇಬೇಕು 12,000. ವಾಟ್ ಅಬೌಟ್ ದ ನೆಕ್ಸ್ಟ್ ಇಯರ್? ಸ್ಟ್ರೈಕ್ ಆ್ಯಂಡ್ ಲಾಕೌಟ್ ಇದ್ದ ವರ್ಷ ಅಲ್ಲ, ಸೊ ಅದನ್ನು ಮತ್ತೆ ನೋಡುವ. ದಿಸ್ ಇಯರ್ನೋ ಯು ಹ್ಯಾವ್ ಸರ್ಪ್ಲಸ್. ಸೊ ವೆನ್ ದರ್ ಈಸ್ ಸರ್ಪ್ಲಸ್, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್ ಫಾರ್ ರಿಕವರಿ. ಸೊ ವಿ ವಿಲ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್ ಒನ್ಸ್ ಅಗೇನ್ ಟು ಸಿ ವಾಟ್ ಇಸ್ ದೇರ್ ಇನ್ ದ್ಯಾಟ್. ಒಮ್ಮೆ ಅದನ್ನು ನೆನಪು ಮಾಡಿಕೊಳ್ಬೇಕು. ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ಸ್ ಆಫ್ ಈಚ್ ಇಯರ್ ಡ್ಯೂರಿಂಗ್ ದ ನೆಕ್ಸ್ಟ್ 3 years. ಈಗ ನೆಕ್ಸ್ಟ್ 3 years ಅಂತ ಹೇಳಿದ್ದಾರೆ. ವಾಟ್ ಕೈಂಡ್ ಆಫ್ ರೈಟ್ ಇಸ್ ದಿಸ್? ತುಂಬ ವಿಡಿಯೋಸ್ ಕಳಿಸಿದ್ದೇನೆ ಇಲ್ಲಿ. ಫಾಲೋವಿಂಗ್, ನೆಕ್ಸ್ಟ್, ಸಬ್ಸಿಕ್ವೆಂಟ್, ಈ ರೀತಿ ವರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಯಾವ ರೀತಿಯ ರೈಟ್ ಇದು? ಫ್ಲೋಟಿಂಗ್ ರೈಟ್. ಓಕೆ, ಒಂದು ವರ್ಷ ಏನಾದರೂ ಶಾರ್ಟ್ ವರ್ಕಿಂಗ್ ಆದರೆ ಅದರ ನಂತರದ್ದು 3 ವರ್ಷ ಅದನ್ನು ರಿಕವರಿ ಮಾಡ್ಬೋದು. ಫಿಕ್ಸ್ಡ್ ಅಲ್ಲ, ಇದು ಫ್ಲೋಟಿಂಗ್ ರೈಟ್. But then there is one more condition, okay? 2,500 is the maximum that can be recovered. Surplus ಇದ್ದರೂ 2,500ಕ್ಕಿಂತ ಜಾಸ್ತಿ ರಿಕವರಿ ಇಲ್ಲ. ಈಗ ತನಕ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಸರ್ಪ್ಲಸ್ ಎಷ್ಟು ಇತ್ತು ಅದನ್ನೆಲ್ಲವನ್ನು ಬಳಸಿಕೊಳ್ತಾ ಇದ್ದೆವು ರಿಕವರಿಗೆ ಹೆಚ್ಚಾಗಿ ಶಾರ್ಟ್ ವರ್ಕಿಂಗ್ ಇದ್ದರೆ. ಆದರೆ ಇಲ್ಲಿ ಅದಕ್ಕೂ ಕಂಡೀಷನ್ ಉಂಟು. ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ರಿಕವರ್ಡ್ ಇಸ್ 2,500. ಸೊ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್, ಈಗ 3 ವರ್ಷ ಅವಕಾಶ ಉಂಟು. ಓಕೆ, ಸೊ ಕ್ಯಾನ್ ಇಟ್ ಬಿ ರಿಕವರ್ಡ್? ಯು ಹ್ಯಾವ್ ಸೋ ಮಚ್ ಶಾರ್ಟ್ ವರ್ಕಿಂಗ್, ರೈಟ್? ಮೊದಲ 2 ವರ್ಷ ಇಷ್ಟು ಶಾರ್ಟ್ ವರ್ಕಿಂಗ್ ಇತ್ತು. ಇದು ರಿಕವರಿ ಸಾಧ್ಯ ಉಂಟಾ? 5,000 ರಿಕವರಿ ಮಾಡಲಿಕ್ಕೆ ನೋಡಬೇಕು. ಯಾವಾಗಲೂ ಫ್ಲೋಟಿಂಗ್ ರೈಟಲ್ಲಿ ಫಸ್ಟ್ ಯಾವುದು ಶಾರ್ಟ್ ವರ್ಕಿಂಗ್ ಆಗ್ತದೆ ಅದನ್ನು ರಿಕವರಿ ಮಾಡುವ ಪ್ರಯತ್ನ ಮಾಡಬೇಕು. ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ನೋಡಿ, 5,000ಗೆ ಕೊಟ್ಟಿರುವ ಸಮಯ 3 ವರ್ಷ, ನಂತರದ್ದು 3 ವರ್ಷ ಮಾತ್ರ. ಯಾವಾಗ ಅದು ಮುಗಿದು ಹೋಗ್ತದೆ? 11, 12, 13 ತನಕ ರಿಕವರಿ ಮಾಡ್ಬೋದು. 13ನ ನಂತರ ಈ 5,000 ರಿಕವರಿ ಮಾಡಲಿಕ್ಕಿಲ್ಲ. ಓಕೆ, ವಾಟ್ ಅಬೌಟ್ ನೆಕ್ಸ್ಟ್ 1,800 ಉಂಟಲ್ವ, ಇದಕ್ಕೆ ಇನ್ನೊಂದು ವರ್ಷ ಸಿಗ್ತದೆ. 2014 ತನಕ ರಿಕವರಿ ಮಾಡ್ಬೋದು. ಯಾಕೆ? ನೆಕ್ಸ್ಟ್ 3 years ಮೀನ್ಸ್ 12, 13, 14. ಸೊ ಇದಕ್ಕೆ 1,800ಗೆ ಇನ್ನೂ ಟೈಮ್ ಉಂಟು, ಅಂದರೆ ಅದು ನೆಕ್ಸ್ಟ್ 3 years ಸಿಗ್ತದೆ. 5,000ಗೆ ಬೇಗ ಮುಗ್ದು ಹೋಗ್ತದೆ, 2013 ತನಕ ಮಾತ್ರ. ಸೊ ರಿಮೆಂಬರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಥಿಂಕ್ ಅಬೌಟ್ ರಿಕವರಿಂಗ್ ಫಸ್ಟ್. ವಿಚ್ ಅಮೌಂಟ್? 5,000. ಎರಡೂ ಶಾರ್ಟ್ ವರ್ಕಿಂಗ್ ಆಗಿರ್ಬೋದು, ಈ ಎರಡಕ್ಕೆ ಕಂಡೀಷನ್ ಬೇರೆ ಬೇರೆ ಆಗ್ತದೆ. ಓಕೆ, ಸೊ ಯು ಹ್ಯಾವ್ ಟು ಥಿಂಕ್ ಅಬೌಟ್ ರಿಕವರಿಂಗ್ ದಿಸ್ 5,000. ಸೊ ನೌ ದ್ಯಾಟ್ ಯು ಹ್ಯಾವ್ ಡಿಸೈಡೆಡ್ ಟು ರಿಕವರ್ ದಿಸ್ 5,000, ವಾಟ್ ವಿ ಹ್ಯಾವ್ ಟು ಡೂ? ಇಲ್ಲಿ ನೋಡಿ, 19,000, 12,000 ಎಷ್ಟು ಸರ್ಪ್ಲಸ್ ಉಂಟು? ಓಕೆ, ದೆರ್ ಇಸ್ ಅ ಸರ್ಪ್ಲಸ್. ಹೌ ಮಚ್? 19,000 minus 12,000. There is 7,000 surplus.
ಈಗ ಎಷ್ಟು ರಿಕವರಿ ಮಾಡಲಿಕ್ಕೆ ಒಟ್ಟು ಈಗ 5000 ಆಗಿ ಸಹ ಉಳಿತದೆ, 6800 ರಿಕವರಿ ಮಾಡಬಹುದಾ? ನೋ, ಯು ಕೆನಾಟ್ ಡೂ ದ್ಯಾಟ್. ಬಿಕಾಸ್ ಇಲ್ಲಿ ಪ್ರಾಬ್ಲಮಲ್ಲಿ ನಾನೀಗ ತೋರಿಸಿದ ಹಾಗೆ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ರಿಕವರ್ಡ್ ಇಸ್ 2500. ಸೊ ಇಷ್ಟೆಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಾವು ವಿ ಹ್ಯಾವ್ ಟು ರೈಟ್, ಏನು ಬರೀಬೇಕಂತ ಆಲೋಚನೆ ಮಾಡಬೇಕು ಈಗ. ಸೊ ಸರ್ಪ್ಲಸ್, ಎಸ್ ವಿ ನೋ ದ್ಯಾಟ್ ದೆರ್ ಇಸ್ 7000, ಆದರೆ ಇದೆಲ್ಲವನ್ನು ಬಳಸಲಿಕ್ಕಿಲ್ಲ. ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ರಿಕವರ್ಡ್ ಇಸ್ 2500. ಇದು ಇನ್ನೊಂದು ಕಂಡೀಷನ್ ಈ ಪ್ರಾಬ್ಲಮಲ್ಲಿ. ಸೊ ಹೌ ಮಚ್ ಕ್ಯಾನ್ ಬಿ ರಿಕವರ್ಡ್? 2500 ಕ್ಯಾನ್ ಬಿ ರಿಕವರ್ಡ್, ಅದಕ್ಕಿಂತ ಹೆಚ್ಚು ರಿಕವರಿ ಇಲ್ಲ. ಸೊ 2500 ಇಸ್ ರಿಕವರ್ಡ್. ಸೊ ಇಫ್ ಯು ರಿಕವರ್ ಸೋ ಮಚ್, ವಾಟ್ ಹ್ಯಾಸ್ ಟು ಬಿ ಪೇಡ್? ಎಷ್ಟು ಹಣ ಕೊಡಬೇಕು? ಇಲ್ಲಿ ನೋಡಿ, 19,000 ಇತ್ತು ಆ್ಯಕ್ಚುಯಲ್ ರಾಯಲ್ಟಿ, ಅದರಿಂದ 2500 ರಿಕವರಿಗೆ ಬಳಸ್ತೀರಿ. ಈ ರೀತಿ ಬರ್ತದೆ, 19,000 ಮೈನಸ್ 2500, ಬಿಕಾಸ್ ಔಟ್ ಆಫ್ 19,000ಇಂದ 2500 ರಿಕವರಿಗೆ ಬಳಸಿದ್ದೀರಿ. ಹಾಗಿದ್ರೆ ಉಳಿದ ಹಣ ಎಷ್ಟು? ಅದನ್ನು ಕೊಡಬೇಕಾಗ್ತದೆ. ಯು ನೀಡ್ ಟು ಪೇ ದ್ಯಾಟ್ ಅಮೌಂಟ್. ಹೌ ಮಚ್? ಇಟ್ ಈಸ್ 16,500. ಓಕೆ, so we have here this calculation: cash payable 2012, 19,000 minus 2,500, which is 16,500. okay, so all that is there in this table. ಈ ಟೇಬಲಲ್ಲಿ ಹಾಕಿದ್ದೇನೆ. ನೆಕ್ಸ್ಟ್ ಇಯರ್ ನೋಡುವ, 2013. ಯು ಹ್ಯಾವ್ ಟು ಬಿ ಕೇರ್ಫುಲ್, ಸ್ಟ್ರೈಕ್ ಇದ್ದಂತಹ ವರ್ಷ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಪ್ರೊವಿಷನ್ಸ್, ನೋ, ಇಟ್ ಈಸ್ ವೆರಿ ಈಸಿ. ಯು ನೀಡ್ ನಾಟ್ ವರಿ ಅಬೌಟ್ ದ್ಯಾಟ್. ವಿ ವಿಲ್ ಸಿ, in the event of strike, the minimum rent would be taken pro rata, proportionately ಅಂತ ಬರ್ತದೆ, on the basis of actual working days. ಲಾಕೌಟ್ ಮತ್ತೆ ತಗೊಳ್ಳುವ. ಈಗ ಪ್ರೊಪೋರ್ಷನೇಟ್ಲಿ ನಿಮ್ಮ ಮಿನಿಮಮ್ ರೆಂಟ್ ಕಡಿಮೆ ಮಾಡಬೇಕಾಗ್ತದೆ. ಈಗ ಎಷ್ಟು ಉಂಟು ಮಿನಿಮಮ್ ರೆಂಟ್? 12,000. ಅದು ಎಷ್ಟು ದಿನಕ್ಕೆ? ಈಗ ಸ್ಟ್ರೈಕ್ ಅಂತ ಕೊಡುವಾಗ ನೋಡಿ, ದಿನದ ಲೆಕ್ಕ ಉಂಟು, 73 ದಿನ, 73 days, ರೈಟ್? ಸೊ ವಿ ವಿಲ್ ಟೇಕ್ ದ್ಯಾಟ್ 2013 365 ದಿನ ಉಂಟಲ್ಲಿ. ಸೊ 365 ದಿನಕ್ಕೆ ಕೊಟ್ಟಂತಹ ಮಿನಿಮಮ್ ರೆಂಟ್, ಇಟ್ ಇಸ್ ಪರ್ ಆ್ಯನಮ್, ರೈಟ್? ಇದು ಒಂದು ವರ್ಷಕ್ಕೆ ಕೊಟ್ಟಂತಹ ರೆಂಟ್, ಮಿನಿಮಮ್ ರೆಂಟ್ 12,000. ಸೊ 365 ದಿನಕ್ಕೆ ಇಟ್ ಈಸ್ 12,000. ಸೊ 73 days ಅಲ್ಲಿ ಕೆಲಸವೇ ನಡೀಲಿಲ್ಲ, ರೈಟ್? ಸೊ 73 days ಇದು ಮಿನಿಮಮ್ ರೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಯು ನೀಡ್ ಟು ರೆಡ್ಯೂಸ್ ಇಟ್ ಸೋ ಮಚ್. ಅಂದರೆ ಎಷ್ಟು ದಿನದ ರೆಂಟ್ ಕೊಡಬೇಕು? ಅಂಡರ್ಸ್ಟ್ಯಾಂಡ್, 365 days ಆರ್ ದೇರ್. ಅದರಲ್ಲಿ 73 ದಿನದ್ದು ಮಿನಿಮಮ್ ರೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಲಾಕೌಟ್ ಪೀರಿಯಡ್, ಈಗ 2 ತಿಂಗಳು ಇಂಡಸ್ಟ್ರಿಯಲ್ಲಿ ಕೆಲಸ ನಡೀಲಿಲ್ಲ, ಈ 2 ತಿಂಗಳದ್ದು ಕೊಡಬಾರ್ದು ಅಂತ ಇರ್ತದೆ ಮಿನಿಮಮ್ ರೆಂಟ್. ಮಿನಿಮಮ್ ರೆಂಟ್ ಅಷ್ಟೇ ಕಡಿಮೆ ಮಾಡ್ತಾರೆ. ಅದನ್ನೇ ನಾವು ಈ ವರ್ಡ್ ಯೂಸ್ ಮಾಡ್ತೇವೆ, ಪ್ರೋ ರೇಟಾ, ಪ್ರೊಪೋರ್ಷನೇಟ್ಲಿ. ಓಕೆ, ಸೊ ವಿ ಹ್ಯಾವ್ 73 days ನಾವೀಗ ಕಡಿಮೆ ಮಾಡಬೇಕು ಒಟ್ಟು 365ರಿಂದ. ದಿಸ್ ಇಸ್ ದ ಕ್ಯಾಲ್ಕುಲೇಷನ್. For 365 days, 12,000, right? Then 365 ಇಂದ 73 ಆಗೋದಿಲ್ಲ ಕೊಡಲಿಕ್ಕೆ. ಹಾಗಿದ್ರೆ ಎಷ್ಟು? 292 days ಇದು ಮಿನಿಮಮ್ ರೆಂಟ್ ಕೊಡಬೇಕು. 73 days ಕೆಲಸವೇ ನಡೀಲಿಲ್ಲ. ಸೊ 292 days ಇದು ಲೆಕ್ಕ ಮಾಡಿ ಮಿನಿಮಮ್ ರೆಂಟ್ ಕೊಡಬೇಕಾಗ್ತದೆ. ಮಿನಿಮಮ್ ರೆಂಟ್ ವಿಲ್ ಬಿ ರಿಡ್ಯೂಸ್ಡ್ ಪ್ರಪೋರ್ಷನೇಟ್ಲಿ. ಈ ಬೆನಿಫಿಟ್ ಯಾರಿಗೆ ಅಂತ ಈಗ ನಿಮಗೆ ಗೊತ್ತಾಗ್ಬೋದು. ಲೆಸ್ಸಿ ವಿಲ್ ಗೆಟ್ ದ ಬೆನಿಫಿಟ್. ಓಕೆ, ಅವನಿಗೆ ಕೆಲಸ ನಡೆಯದಿದ್ದರೂ ಅಷ್ಟೇ ಕೊಡಬೇಕು ಅಂತ ಹೇಳೋದಿಲ್ಲ. ಇಲ್ಲದಿದ್ದರೆ 12,000 ಇತ್ತು, ಈಗ ಅವನು ಕಡಿಮೆ ಮಾಡಿ, ದಿಸ್ ಇಸ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಇಟ್ ಇಸ್ 12,000 ಇಂಟು 292 ಡಿವೈಡೆಡ್ ಬೈ 365, 9,600 ನೋಡಿ. ಈಗ ಅವನು ಕೊಡಲೇಬೇಕು, ಆದರೆ ಎಷ್ಟು ಕೊಡಬೇಕು ಆ ವರ್ಷ? 9,600. ಸೊ ದ್ಯಾಟ್ ಈಸ್ ವಾಟ್ ಐ ಹ್ಯಾವ್ ಹಿಯರ್, 9,600. ಈಗ ಇದನ್ನೇ ಮಿನಿಮಮ್ ರೆಂಟ್ ಅಂತ ಅಂದುಕೊಂಡು ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. 10,800 is the actual royalty, minimum rent is 9,600. Okay, so do we have short working or surplus? ಈಗ ಈ ಕಂಡೀಷನ್ ಮೇಲೆ ನೋಡಿದರೆ ನಿಮ್ಮ ಆ್ಯಕ್ಚುಯಲ್ ರಾಯಲ್ಟಿ ಹೆಚ್ಚು ಉಂಟು. ಓಕೆ, ಸೊ ದೆರ್ ಈಸ್ ಅ ಸರ್ಪ್ಲಸ್, ರೈಟ್? ಹೌ ಮಚ್ ಇಸ್ ದ ಸರ್ಪ್ಲಸ್? 1,200. ಇದನ್ನು ನಾವು ರಿಕವರಿಗೆ ಬಳಸ್ತೇವೆ. ಆದರೆ ಇನ್ನೊಂದು ವಿಷಯ ಏನಂದರೆ, ಇದು ಯಾವುದನ್ನು ನಾವು ರಿಕವರಿ ಮಾಡಿದ್ದು? ಅಂಡರ್ಸ್ಟ್ಯಾಂಡ್, 5,000ಅನ್ನೇ ರಿಕವರಿ ಮಾಡಲಿಕ್ಕೆ ನೋಡಬೇಕು. ಯಾಕೆಂದರೆ ಅದಕ್ಕೆ ಇರುವಂತಹ ಸಮಯ 3 years, 11, 12, 13 ಒಳಗೆ ಅದು ರಿಕವರಿ ಆಗಬೇಕು. ಆ ನಂತರ ರಿಕವರಿ ಮಾಡಲಿಕ್ಕಿಲ್ಲ ಅದನ್ನು. ಸೊ 5,000ಅಲ್ಲಿ 2,500 ಫಸ್ಟಿಗೀಗ ರಿಕವರಿ ಮಾಡಿ ಆಯಿತು. 1,200 ಕೂಡ ಇದೇ 5,000ಅನ್ನು ರಿಕವರಿ ಮಾಡಿದೀಗ. ಅರ್ಥ ಆಯ್ತಾ? ಸೊ ವಿ ಹ್ಯಾವ್ 1,200 ವಿಚ್ ಅಮೌಂಟ್ ಇಸ್ ರಿಕವರ್ಡ್? 5,000.
ಅಂದರೆ ಒಟ್ಟು 2500 1200 ರಿಕವರಿ ಆಯಿತು. ಇನ್ನು ಈ 5000ಅಲ್ಲಿ ಎಷ್ಟು ರಿಕವರಿ ಆಗಲಿಲ್ಲ, ಹೌ ಮಚ್ ಇಸ್ ನಾಟ್ ರಿಕವರ್ಡ್? ಓಕೆ, ಇಟ್ ಈಸ್ 1300. ಇನ್ನು ಮುಂದೆ ಅದು ರಿಕವರಿ ಸಾಧ್ಯ ಉಂಟಾ? ಈ 2010 ಇದು ಅಮೌಂಟನ್ನು 2014ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಹೋಗ್ಬೋದಾ? ಕ್ಯಾನ್ ಯು ರಿಕವರ್ ಇಟ್ ಇನ್ 2014? ನೋ, ಆಸ್ ಪರ್ ದ ಕಂಡೀಷನ್ ಓನ್ಲಿ 3 years ಅಷ್ಟೇ ಕೊಟ್ಟದ್ದು, 3 ವರ್ಷ. ಶಾರ್ಟ್ ವರ್ಕಿಂಗ್ ಆದ ನಂತರದ್ದು 3 ವರ್ಷ. ಸೊ ಕ್ಯಾರಿ ಫಾರ್ವರ್ಡ್ ಇಲ್ಲ, ದಟ್ ಬಿಕಮ್ಸ್ ಇರ್ರಿಕವರೇಬಲ್. ಅಂಡರ್ಸ್ಟುಡ್? ಸೊ ಇಟ್ ಬಿಕಮ್ಸ್ ಇರ್ರಿಕವರೇಬಲ್. ಸೊ ಈಗ ನೀವು ಅರ್ಥ ಮಾಡಿಕೊಳ್ಳಿ, 10,800ಇಂದ ಎಷ್ಟು ರಿಕವರಿ ಆಯಿತು ಅದನ್ನು ಮೈನಸ್ ಮಾಡ್ತೇವೆ. 10,800 ಮೈನಸ್ 1,200. ದೆನ್ ಎಷ್ಟು ಬ್ಯಾಲೆನ್ಸ್ ಉಳಿತು ಅದು ಹಣ ಕೊಡಬೇಕು. ಸೊ ದಿಸ್ ಇಸ್ ದ ಅಮೌಂಟ್ ಟು ಬಿ ಪೇಯ್ಡ್. ಓಕೆ, ಮಿನಿಮಮ್ ರೆಂಟ್ ಹ್ಯಾಸ್ ಟು ಬಿ ಪೇಯ್ಡ್. ಅದು ಮಿನಿಮಮ್ ರೆಂಟೇ ಬರ್ತದೆ, ಯಾಕಂದರೆ ನಾವು ಈ ಡಿಫ್ರೆನ್ಸ್ ತಗೊಂಡೆ ಸರ್ಪ್ಲಸ್ ಎಷ್ಟು ಉಂಟು ಅಂತ ನೋಡೋದು, ರಿಕವರಿ ಎಷ್ಟು ಅಂತ ನೋಡೋದು. ಸೊ ಮಿನಿಮಮ್ ರೆಂಟ್ ಇಸ್ ಪೇಯ್ಡ್. ಮಿನಿಮಮ್ ರೆಂಟಿಗಿಂತ ಕಡಿಮೆ ಕೊಡುವ ಹಾಗಿಲ್ಲ. ಈಗ ಒಂದು ನೆಕ್ಸ್ಟ್ ಇಯರ್ 2014ಅಲ್ಲಿ ಏನಾಗ್ತದೆ ಅಂತ ನೋಡುವ. It's very interesting. You have to understand, then it is interesting, okay, to solve the problem. We have lockout. Okay, it's by the owner. Lockdown ಅಲ್ಲ, ಲಾಕ್ಔಟ್ ಅಂತ ಇರ್ತದೆ. Lockout. But in the event of the lockout, the lessee would enjoy a concession in respect of the minimum rent for 50% of the period of lockout. ಈಗ ಲಾಕ್ಔಟ್ ಸಂದರ್ಭದಲ್ಲೂ ಪ್ರೊಡಕ್ಷನ್ ನಡೆಯುವುದಿಲ್ಲ, ಲೆಸ್ಸಿ ಅಷ್ಟು ಹಣ 12,000 ಕೊಡುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಅವನಿಗೆ ಬೆನಿಫಿಟ್ ಆಗುವ ಹಾಗೆ ಮಿನಿಮಮ್ ರೆಂಟ್ ಕಡಿಮೆ ಮಾಡಲಿಕ್ಕೆ ಪ್ರೊವಿಷನ್ ಇರ್ತದೆ. ಅಂಡರ್ಸ್ಟ್ಯಾಂಡ್? ದೆರ್ ಇಸ್ ಅ ಪ್ರೊವಿಷನ್ ಟು ರೆಡ್ಯೂಸ್ ದ ಮಿನಿಮಮ್ ರೆಂಟ್. ಆದರೆ ಎಷ್ಟು ರೆಡ್ಯೂಸ್ ಮಾಡಬೇಕು? ದೆರ್ ಇಸ್ ಅ ಕ್ಯಾಲ್ಕುಲೇಷನ್. ಇನ್ ದ ಇವೆಂಟ್ ಆಫ್ ಲಾಕ್ಔಟ್, ದ ಲೆಸ್ಸಿ ವುಡ್ ಎಂಜಾಯ್ ಅ ಕನ್ಸೆಷನ್ ಇನ್ ರೆಸ್ಪೆಕ್ಟ್ ಆಫ್ ಮಿನಿಮಮ್ ರೆಂಟ್ 50% ಆಫ್ ದ ಪೀರಿಯಡ್ ಆಫ್ ಲಾಕ್ಔಟ್. ಓಕೆ, ಈಗ ಪೀರಿಯಡ್ ಆಫ್ ಲಾಕ್ಔಟ್ ನೋಡಬೇಕು, 4 months, ರೈಟ್? ಅದರ 50% ಎಷ್ಟಾಗ್ತದೆ? 2 ತಿಂಗಳು. ಓಕೆ, 4 ತಿಂಗಳು, ಅದರ 50%, ಅರ್ಧ, 2 months. ಸೊ 2 months ಇದು ಕನ್ಸೆಷನ್ ಸಿಗ್ತದೆ. 2 monthsಗೆ ಮಿನಿಮಮ್ ರೆಂಟ್ ಎಷ್ಟು ಅಂತ ನೋಡಬೇಕು. ಇದರಲ್ಲಿ ಇದು 12,000 ಅಂದರೆ ಪರ್ ಆ್ಯನಮ್. ಸೊ ಫಾರ್ 2 months he does not have to pay the minimum rent. 2 ತಿಂಗಳಿದು ಕಡಿಮೆ ಆಗ್ತದೆ. ಸೊ ವಿ ಹ್ಯಾವ್ ದಿಸ್ information. Yes, this is the calculation. Okay, lockout for 4 months. Understand and do it. It's very easy. ಅದರ 50% ಆಫ್ ದ ಪೀರಿಯಡ್ ಅಂತ ಕೊಟ್ಟಿದ್ದಾರೆ, 2 months ಆಗ್ತದೆ. ಆ 2 monthsಗೆ ಒಂದು ಲೆಕ್ಕ ಮಾಡಿ ನೋಡಿ ಎಷ್ಟು ರೆಂಟ್ ಬರ್ತದೆ. 12,000 ಫಾರ್ 12 months. ಫಾರ್ 2 months ಹೌ ಮಚ್? 2 ತಿಂಗಳಿಗೆ 2,000. ಸೊ ಈ 2,000 ಕನ್ಸೆಷನ್ ಕೊಡ್ತಾರೆ. ಒಟ್ಟು ಎಷ್ಟಿತ್ತು ಮಿನಿಮಮ್ ರೆಂಟ್? 12,000. 2,000 ಕೊಡಬೇಕಂತಿಲ್ಲ. ಓಕೆ, ಲಾಕ್ಔಟ್ ಅಂದರೆ ಅದು ಓನರಿಂದ ಅಲ್ಲ, ಫುಲ್ ಕನ್ಸೆಷನ್ ಕೊಡೋದಿಲ್ಲ. 4 ತಿಂಗಳಿದು, 2 ತಿಂಗಳಿದು ಮಾತ್ರ ಕನ್ಸೆಷನ್ ಕೊಡ್ತಾರೆ. ಸ್ಟ್ರೈಕ್ ಮತ್ತು ಲಾಕ್ಔಟಿಗೆ ಬೇರೆ ಬೇರೆ ಕಂಡೀಷನ್ ಉಂಟು. ಸೊ 12,000ದಲ್ಲಿ 2,000 ಕಡಿಮೆ ಮಾಡ್ತಾರೆ. ಯಾರಿಗೆ ಬೆನಿಫಿಟ್? ಲೆಸ್ಸಿ ವಿಲ್ ಗೆಟ್ ದ ಬೆನಿಫಿಟ್. ಹೌ ಮಚ್ ಈಸ್ ಟು ಬಿ ಪೇಯ್ಡ್ ಆಸ್ ಮಿನಿಮಮ್ ರೆಂಟ್? 10,000 ಇಟ್ ಈಸ್. ಓಕೆ, ಅಂಡರ್ಸ್ಟ್ಯಾಂಡ್ ದಿಸ್ ಕ್ಯಾಲ್ಕುಲೇಷನ್. ಆ್ಯಂಡ್ ಐ ಹ್ಯಾವ್ ಇಟ್ ಹಿಯರ್ ಇನ್ ಮೈ ಟೇಬಲ್. ಈ ಟೇಬಲಲ್ಲಿ ಹಾಕಿದ್ದೇನೆ ನೋಡಿ. 10,000 ನೌ ಇಸ್ ದ ಮಿನಿಮಮ್ ರೆಂಟ್. ಸೊ ಇದನ್ನೇ ಮಿನಿಮಮ್ ರೆಂಟ್ ಅಂತ ಅಂದ್ಕೊಂಡು ನೀವು ಆಲೋಚನೆ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ ಬರಬೇಕು. ನಾವು 9,000 ಆ್ಯಂಡ್ 10,000 ಶಾರ್ಟ್ ವರ್ಕಿಂಗ್ ಉಂಟಾ, ಸರ್ಪ್ಲಸ್ ಉಂಟಾ? ದೆರ್ ಇಸ್ ಶಾರ್ಟ್ ವರ್ಕಿಂಗ್. ಸೊ 1,000 ಇಸ್ ದ ಶಾರ್ಟ್ ವರ್ಕಿಂಗ್. ಸೊ ಈಗ ಇದು ರಿಕವರಿ ಸಾಧ್ಯ ಇಲ್ಲ. ಶಾರ್ಟ್ ವರ್ಕಿಂಗ್ ಇದ್ದರೆ ರಿಕವರಿ ಇಲ್ಲ. ಆದರೆ ಇರ್ರಿಕವರೇಬಲಲ್ಲಿ 1,800 ಯಾಕೆ ಹಾಕಿದ್ದೇನೆ? ಅಂಡರ್ಸ್ಟ್ಯಾಂಡ್? 1,800 2011ಅಲ್ಲಿ ಇನ್ಕರ್ ಆದಂತಹ ಒಂದು ಶಾರ್ಟ್ ವರ್ಕಿಂಗ್, ಅದನ್ನು ಎಷ್ಟು ಸಮಯ ರಿಕವರಿ ಮಾಡ್ಬೋದು? ನೆಕ್ಸ್ಟ್ 3 years, ರೈಟ್? 2012, 2013, 2014 ಈ 3 ವರ್ಷ ರಿಕವರಿ ಮಾಡ್ಬೋದಿತ್ತು. ಈಗ 3 ವರ್ಷ ಸಹ ಆಯಿತು, ರಿಕವರಿ ಆಗಲೇ ಇಲ್ಲ. ಕ್ಯಾನ್ ಇಟ್ ಬಿ ರಿಕವರ್ಡ್ ಇನ್ ದ ನೆಕ್ಸ್ಟ್ ಇಯರ್? ನೆಕ್ಸ್ಟ್ ಇಯರ್ ರಿಕವರಿ ಸಾಧ್ಯ ಉಂಟಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಸೊ ಇದು ಅಮೌಂಟ್, ಈ 1,800 ನೋಡಿ ಇರ್ರಿಕವರೇಬಲ್ ಆಗ್ತದೆ, ರಿಕವರಿ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದೇವೆ. ಓಕೆ, ದೆನ್ ಹೌ ಮಚ್ ಇಸ್ ಟು ಬಿ ಪೇಯ್ಡ್? 10,000 ಮಿನಿಮಮ್ ರೆಂಟ್ ಹ್ಯಾಸ್ ಟು ಬಿ ಪೇಯ್ಡ್. ಸೊ ಈ ರೀತಿ ಒಂದು 5 ವರ್ಷಕ್ಕೆ ನಾವು ಮಾಡಿದ್ದೇವೆ. ಓಕೆ, ವಿ ಹ್ಯಾವ್ ದಿಸ್ ಫಾರ್ 5 years. ಸೊ ಇನ್ ದ ಪ್ರಾಬ್ಲಮ್ ಆಲ್ಸೋ ವಿ ಹ್ಯಾವ್ 5 years. ಓಕೆ, ಆ 5 ವರ್ಷಕ್ಕೆ ನಾವು ಈ ರೀತಿ ಮಾಡಬೇಕಾಗ್ತದೆ. ಈಗ ಲೆಸ್ಸಿದು ಬುಕ್ಸಲ್ಲಿ ಬರುವಂತಹ 3 ಇಂಪಾರ್ಟೆಂಟ್ ಅಕೌಂಟ್ ಅಂದರೆ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಆ್ಯಂಡ್ ಲೆಸ್ಸರ್ನ ಅಕೌಂಟ್.
ಅಂದರೆ ನೀವು ಲೆಸ್ಸಿದು ಬುಕ್ಸಲ್ಲಿ ಲೆಸ್ಸರ್ನ ಅಕೌಂಟ್ ಮಾಡಬೇಕಾಗ್ತದೆ, ಅದು ರಾಜನ್ಸ್ ಅಕೌಂಟ್. ಸೊ ಯಾವ ರೀತಿ ಮಾಡೋದಂತ ಡೀಟೇಲ್ ಆಗಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಸ್ವಲ್ಪ ಬ್ರೀಫ್ ಆಗಿ ಇಲ್ಲಿಯೂ ಹೇಳ್ತೇನೆ ಆ್ಯಂಡ್ ಯು ಕ್ಯಾನ್ ಡೂ ದ್ಯಾಟ್. ನಾವು ವಿ ಹ್ಯಾವ್ ದಿಸ್ ರಾಯಲ್ಟಿ ಅಕೌಂಟ್. ಓಕೆ, ದಿಸ್ ರಾಯಲ್ಟಿ ಅಕೌಂಟ್ ಇಸ್ ವೆರಿ ಈಸಿ. ವಾಟ್ ಯು ನೀಡ್ ಟು ಸಿ ಈಸ್ ಯು ಹ್ಯಾವ್ ಯೋರ್ ಇನ್ ದ ಟೇಬಲ್ ನೋಡಿ, ಈ ಟೇಬಲಲ್ಲಿ ಇರುವಂತಹ ಈ ರಾಯಲ್ಟಿ ಕಾಲಮಲ್ಲಿ ಏನು ನೀವು ಬರೆದಿದ್ದೀರಿ ಅದಕ್ಕೆ ಎಂಟ್ರಿ ಇಲ್ಲಿ ಬರ್ತದೆ. ಓಕೆ, ಸೊ ಯು ಜಸ್ಟ್ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಿಸ್ ಕಾಲಮ್. ಓಕೆ, ಈ ಕಾಲಮಲ್ಲಿ ಇರುವುದನ್ನು ನೋಡಬೇಕು ಆ್ಯಂಡ್ ದೆನ್ ಇಟ್ ಈಸ್ ಫಸ್ಟ್ ಡೆಬಿಟೆಡ್ ಆ್ಯಂಡ್ ದೆನ್ ಇಟ್ ಈಸ್ ಟ್ರಾನ್ಸ್ಫರ್ಡ್ ಟು ಪ್ರೊಡಕ್ಷನ್ ಅಕೌಂಟ್. ಯಾಕಂದರೆ ಈ ಪ್ರಾಬ್ಲಮಲ್ಲಿ ರಾಯಲ್ಟಿ ಈಸ್ ಬೇಸ್ಡ್ ಆನ್ ದ ಪ್ರೊಡಕ್ಷನ್, ರೈಟ್? ಸೊ ಇಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಪ್ರೊಡಕ್ಷನ್ ಅಕೌಂಟ್. ಸೊ ಅದೇ ರೀತಿಯಲ್ಲಿ ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಸೊ ವಿ ಹ್ಯಾವ್ ಎಂಟ್ರಿ, ಫಸ್ಟ್ ಎಂಟ್ರಿ ಇಟ್ ಈಸ್ ರಾಯಲ್ಟಿ ಅಕೌಂಟ್ ಟು ರಾಜನ್ಸ್ ಅಕೌಂಟ್. ಇಲ್ಲಿ ನಾನು ವಿದೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದರೆ ಮಿನಿಮಮ್ ರೆಂಟ್ ಮಾಡಬೇಕು ಅಂತ ಹೇಳಲಿಲ್ಲ. ಸೊ ವಿದೌಟ್ ಮಿನಿಮಮ್ ರೆಂಟ್ ಯಾವ ರೀತಿ ನಾವು ಅಕೌಂಟ್ ಮಾಡ್ತೇವೆ ಆ ರೀತಿ ಆ ಮೆಥಡನ್ನು ಯೂಸ್ ಮಾಡಿದ್ದೇನೆ. ಸೊ ವಿ ಹ್ಯಾವ್ ಫಸ್ಟ್ ಎಂಟ್ರಿ ರಾಯಲ್ಟಿ ಅಕೌಂಟ್ ಟು ರಾಜನ್ಸ್ ಅಕೌಂಟ್. ಓಕೆ, ದೆನ್ ದಿಸ್ ಅಕೌಂಟ್ ಇನ್ 2010 ಕ್ಲೋಸ್ ಮಾಡಬೇಕು. ಸೊ ವಾಟ್ ಯು ನೀಡ್ ಟು ಡೂ, ಅಲ್ಲಿ ಎಷ್ಟು ಅಮೌಂಟ್ ಉಂಟು ಅದನ್ನು ಪ್ರೊಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಅದೇ ರೀತಿ ಎಲ್ಲ ವರ್ಷ ಈ ರೀತಿ ಮುಂದುವರಿತದೆ. ದ ಅಕೌಂಟ್ ಇಸ್ ಕ್ಲೋಸ್ಡ್. ಈಚ್ ಇಯರ್ನು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಲಿಕ್ಕಿಲ್ಲ. ಸೊ ವಿ ಹ್ಯಾವ್ ಟು ಕ್ಲೋಸ್ ದ ಅಕೌಂಟ್. ಇಟ್ಸ್ ಅ ನಾಮಿನಲ್ ಅಕೌಂಟ್. ದ ಅಮೌಂಟ್ ಇಸ್ ಟ್ರಾನ್ಸ್ಫರ್ಡ್ ಟು ಪ್ರೊಡಕ್ಷನ್ ಅಕೌಂಟ್. ಬಿಕಾಸ್ ಇಲ್ಲಿ ಬಂದಂತಹ ಎಕ್ಸ್ಪೆನ್ಸ್ ರಾಯಲ್ಟಿ ಲೆಸ್ಸಿಯ ದೃಷ್ಟಿಕೋನದಿಂದ ಅದು ಎಕ್ಸ್ಪೆನ್ಸ್. ಇಟ್ ಈಸ್ ಟ್ರೀಟೆಡ್ ಆಸ್ ಎಕ್ಸ್ಪೆನ್ಸ್ ಆಸ್ ಅ ನಾಮಿನಲ್. ನೆಕ್ಸ್ಟ್ ಅಕೌಂಟ್ ಇಸ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಇದನ್ನು ನಾವು ಮಾಡಬೇಕಾದ್ರೆ ಈ ಶಾರ್ಟ್ ವರ್ಕಿಂಗ್ ಕಾಲಮ್ ನಾವು ನೋಡಬೇಕಾಗ್ತದೆ. ಸೊ ಇನ್ ದಿಸ್ ವಿ ಹ್ಯಾವ್ ಫಸ್ಟ್ 2 years ನೋಡಿ, ಶಾರ್ಟ್ ವರ್ಕಿಂಗ್ ಇಸ್ ಇನ್ಕರ್ಡ್ 5,000 ಆ್ಯಂಡ್ 1,800. ಅದಕ್ಕೆ ಎಂಟ್ರಿ ಬರೆಯುವಾಗ ಇಟ್ ಈಸ್ ಟು ಬಿ ಡೆಬಿಟೆಡ್ ಟು ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಆ್ಯಸ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಟು ರಾಜನ್ಸ್ ಅಕೌಂಟ್ ಅಂತ ಬರ್ತದೆ. ಆ ನಂತರ ಈ 5,000 ರಿಕವರಿ ಮಾಡಲಿಕ್ಕೆ ಅವಕಾಶ ಉಂಟು ನೆಕ್ಸ್ಟ್ 3 years. ಸೊ ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಇಲ್ಲಿ ನೋಡಿ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆ್ಯಂಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಒನ್ಸ್ ಅಗೇನ್ 1,800 ಇಸ್ ಇನ್ಕರ್ಡ್ ಇನ್ ದ 3rd year. ಅದು ಕ್ಯಾರಿ ಫಾರ್ವರ್ಡ್ ಆಗ್ತದೆ. ಈಗ ನೆಕ್ಸ್ಟ್ ಇಯರ್ ಯು ಕ್ಯಾನ್ ಸಿ ದಿಸ್ 2,500 ರಿಕವರ್ಡ್. ಇದಕ್ಕೆ ಎಂಟ್ರಿ ಬರ್ತದೆ ನೋಡಿ. ಸೊ ವಿ ಹ್ಯಾವ್ ಹಿಯರ್ 2012 ಒಟ್ಟು 6,800 ಈಗ ಕ್ಯಾರಿ ಫಾರ್ವರ್ಡ್ ಆಗಿದೆ. 6,800 ಈಸ್ ಕ್ಯಾರಿಡ್ ಫಾರ್ವರ್ಡ್. ಓಕೆ, ಸೊ ದಿಸ್ 6,800ಅಲ್ಲಿ 2,500 ರಿಕವರಿ ಆಗಿದೆ. ಆನಂತರ 4,300 ಕ್ಯಾರಿ ಫಾರ್ವರ್ಡ್ ಆಗ್ತದೆ ನೆಕ್ಸ್ಟ್ ಇಯರ್ಗೆ. ಸೊ ನೆಕ್ಸ್ಟ್ ಇಯರ್ ಒನ್ಸ್ ಅಗೇನ್ ಯು ಹ್ಯಾವ್ ಟು ಸಿ ಏನಾಗಿದೆ ಅಂತ ನೋಡಬೇಕು. 1,200 ರಿಕವರಿ ಆಗಿದೆ, 1,300 ಇರ್ರಿಕವರೇಬಲ್. ಸೊ ಇಲ್ಲಿ ಡೀಟೇಲ್ ಆಗಿ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಎಲ್ಲ ಅಕೌಂಟ್ ಹೇಳಿಕೊಟ್ಟಿದ್ದೇನೆ. ಸೊ ಅದನ್ನು ನೋಡ್ಬೋದು. ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 4,300ಅಲ್ಲಿ ರಿಕವರಿ 1,200 ಎಂಟ್ರಿ ಬೈ ರಾಜನ್ಸ್ ಅಕೌಂಟ್ ಅಂತ ಬರ್ತದೆ. ನಂತರ ಇರ್ರಿಕವರೇಬಲ್, ಇನ್ನು ಮುಂದೆ ಸಾಧ್ಯವೇ ಇಲ್ಲ ರಿಕವರಿ, ಅದಕ್ಕೆ ನಾವು ಅಷ್ಟು ಅಮೌಂಟನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದೆಲ್ಲ ಮಾಡಿದ ಮೇಲೆ ದೆರ್ ಈಸ್ ಕ್ಯಾರಿ ಫಾರ್ವರ್ಡ್. ಇದು 1,800 ನೋಡಿ, ನೀವು ಇದನ್ನು ಅರ್ಥ ಮಾಡ್ಬೋದು. ಇದು ಸೆಕೆಂಡ್ ಇಯರ್ ಇನ್ಕರ್ ಆದಂತಹ ಶಾರ್ಟ್ ವರ್ಕಿಂಗ್. ಸೆಕೆಂಡ್ ಇಯರ್ ಇಟ್ ವಾಸ್ ಇನ್ಕರ್ಡ್, ರೈಟ್? ದಿಸ್ 1,800. ಸೊ ದಿಸ್ ಫಾರ್ ದಿಸ್ನು ಇದಕ್ಕೆ ಇನ್ನೊಂದು ವರ್ಷ ಅವಕಾಶ ಇರೋದ್ರಿಂದ ಇಟ್ ಇಸ್ ಕ್ಯಾರಿಡ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರ್ ಐಲ್ ಗೋ ಬ್ಯಾಕ್ ಟು ದ ಟೇಬಲ್ ಒನ್ಸ್ ಅಗೇನ್. ನೆಕ್ಸ್ಟ್ ಇಯರ್ ವಿ ಹ್ಯಾವ್ 1,000 ಆ್ಯಕ್ಚುಯಲ್ ಶಾರ್ಟ್ ವರ್ಕಿಂಗ್, 1,800 ಇಸ್ ಇರ್ರಿಕವರೇಬಲ್. ಸೊ ಇಲ್ಲಿ ನಾನು ಒಂದು ಮುಖ್ಯವಾದ ವಿಷಯ ಏನಂದರೆ, ಯಾವಾಗ ಶಾರ್ಟ್ ವರ್ಕಿಂಗ್ ಇರ್ತದೆ ಅದು ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗ್ತದೆ. ರಿಕವರಿ ಮತ್ತು ಇರ್ರಿಕವರೇಬಲ್ ನೋಡಿ, ಇದಕ್ಕೆ ಎರಡು ಐಟಮಿಗೆ ವಿ ಹ್ಯಾವ್ ಟು ರೈಟ್ ದ ಎಂಟ್ರೀಸ್ ಆನ್ ದ ಕ್ರೆಡಿಟ್ ಸೈಡ್. ಸೊ ರಿಕವರ್ಡ್ ಆ್ಯಂಡ್ ಇರ್ರಿಕವರೇಬಲ್ ಎಂಟ್ರಿ ವಿಲ್ ಅಪಿಯರ್ ಆನ್ ದ ಕ್ರೆಡಿಟ್ ಸೈಡ್. ಸೊ ವಿ ಹ್ಯಾವ್ ದಿಸ್. ಈಗ ಇಲ್ಲಿ ಕೊನೆಯ ವರ್ಷ 2014 ನಾವು ನೋಡುವಾಗ ಸ್ವಲ್ಪ ಅಮೌಂಟ್ ಇರ್ರಿಕವರೇಬಲ್ 1,800 ಆ್ಯಂಡ್ ದೆನ್ 1,000 ಇಸ್ ಇನ್ಕರ್ಡ್ ಒನ್ಸ್ ಅಗೇನ್. ಇನ್ನೊಮ್ಮೆ ಶಾರ್ಟ್ ವರ್ಕಿಂಗ್ ಆಗಿದೆ. ಅದಕ್ಕೆ ಎಷ್ಟು ಸಮಯ ಟೈಮ್ ಉಂಟು? another 3 years. ಇನ್ನು ನೆಕ್ಸ್ಟ್ ಬರುವ 3 ವರ್ಷ ಅವಕಾಶ ಉಂಟು. ಈಗ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ವಿ ಡು ನಾಟ್ ಹ್ಯಾವ್ ದ ಇನ್ಫಾರ್ಮೇಷನ್ ಫಾರ್ ದ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ವಿ ಹ್ಯಾವ್ ರಾಜನ್ಸ್ ಅಕೌಂಟ್. ಈ ರಾಜನ್ಸ್ ಅಕೌಂಟಲ್ಲಿ ಮುಖ್ಯವಾಗಿ ಅವನಿಗೆ ಎಷ್ಟು ಹಣ ಕೊಡಲಿಕ್ಕೆ ಉಂಟು ಅದನ್ನು ತೋರಿಸ್ತೇವೆ ಆನ್ ದ ಕ್ರೆಡಿಟ್ ಸೈಡ್. ಓಕೆ, ಆ್ಯಂಡ್ ದೆನ್ ಫಾರ್ ಪೇಮೆಂಟ್ ಇಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ ಬರ್ತದೆ ಆನ್ ದ ಡೆಬಿಟ್ ಸೈಡ್.
ಅಮೌಂಟ್ ಪೇಯಬಲ್ ಇಸ್ ಸೋ ಮಚ್ ಎಂಟ್ರಿ, ರಾಯಲ್ಟಿ ಅಕೌಂಟ್ ಡೆಟ್ಟರ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಡೆಟ್ಟರ್ ಟು ರಾಜನ್ಸ್ ಅಕೌಂಟ್ ಅಂತ ಬರ್ತದೆ ಜರ್ನಲ್ ಎಂಟ್ರಿ. ಪೋಸ್ಟಿಂಗ್ ಮಾಡುವಾಗ ಕ್ರೆಡಿಟ್ ಸೈಡಲ್ಲಿ ಇಷ್ಟು ಅಮೌಂಟ್ ಅವನಿಗೆ ಕೊಡಲಿಕ್ಕೆ ಬಾಕಿ ಉಂಟು, ಆ್ಯಂಡ್ ದೆನ್ ಇಟ್ ಇಸ್ ಪೇಯ್ಡ್. ನೆಕ್ಸ್ಟ್ ಇಯರ್ ಆಲ್ಸೋ ಯು ಹ್ಯಾವ್ 12,000 ಪೇಯ್ಡ್, ಅದರಲ್ಲಿ 10,200 ಆ್ಯಕ್ಚುಯಲ್ ರಾಯಲ್ಟಿ, 1,800 ಶಾರ್ಟ್ ವರ್ಕಿಂಗ್. ನೆಕ್ಸ್ಟ್ ಇಯರ್ ವಿ ಹ್ಯಾವ್ 19,000 ರಾಯಲ್ಟಿ ಬಂತು, ಅದರಲ್ಲಿ ರಿಕವರಿ ಉಂಟು ನೋಡಿ, 2,500 ಕೊಡೋದಿಲ್ಲ. ಆ್ಯಕ್ಚುಯಲ್ ಅಮೌಂಟ್ ಎಷ್ಟು ಕೊಡ್ತಾನೆ ರಾಜನ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ 16,500. ನೆಕ್ಸ್ಟ್ ಇಯರ್ ಇದು ನಾವು ಟೇಬಲ್ ನೋಡಿಯೇ ಮಾಡೋದು. ಓಕೆ, ಯು ಹ್ಯಾವ್ ಟು ಸಿ ದ ಟೇಬಲ್ ಡೀಟೇಲ್ ಆಗಿ ನಾನು ಅದನ್ನು ಮೊದಲು ಕಲಿಸಿಕೊಟ್ಟಿದ್ದೇನೆ ನಿಮಗೆ. ಸೊ ವಿ ಹ್ಯಾವ್ ದಿಸ್ ಆ್ಯಕ್ಚುಯಲ್ ರಾಯಲ್ಟಿ ಆ್ಯಂಡ್ ಮಿನಿಮಮ್ ರೆಂಟ್, ಹಣ ಎಷ್ಟು ಕೊಟ್ಟದ್ದು ಇಲ್ಲಿ ಉಂಟು. ದಿಸ್ ವಿಲ್ ಹ್ಯಾವ್ ಟು ಬಿ ರೆಕಾರ್ಡೆಡ್. ಸೊ ಇನ್ ದ 2013, okay, we have here Rajan's account 2013. This is the entry. See, ಇಲ್ಲಿ 9,600, that is to bank account 9,600 cash paid. ರಾಯಲ್ಟಿ ನೋಡಿ 10,800 ಉಂಟು, ಆದರೆ ಕ್ಯಾಶ್ ಅಮೌಂಟ್ ಪೇಯ್ಡ್ ಇಸ್ 9,600. ಇಲ್ಲಿ ನಾನು ಟೇಬಲಲ್ಲಿ ತೋರಿಸೋದಾದರೂ ಅದನ್ನು ತೋರಿಸ್ಬೋದು. 9,600 is the cash paid. ಓಕೆ, 10,800 ಅಂದರೆ ಆ್ಯಕ್ಚುಯಲ್ ರಾಯಲ್ಟಿ. ಸೊ ಅದನ್ನು ಇಲ್ಲಿ ನಾವು ಬರೀತೇವೆ. ಸೊ ವಿ ಹ್ಯಾವ್ ದಿಸ್. ಓಕೆ, 9,600. ಈಗ ಶಾರ್ಟ್ ವರ್ಕಿಂಗ್ ರಿಕವರಿ ಇರುವಂತಹ ವರ್ಷ ಇದು. ಓಕೆ, ಸೊ ವಿ ಹ್ಯಾವ್ ದಿಸ್ ಶಾರ್ಟ್ ವರ್ಕಿಂಗ್ ರಿಕವರಿ 1,200. 10,800 ಆ್ಯಕ್ಚುಯಲ್ ರಾಯಲ್ಟಿ ಬಂತು, ಆದರೆ ಅದರಲ್ಲಿ 1,200 ರಿಕವರಿ ಮಾಡ್ತೇವೆ. ಹಣ ಎಷ್ಟು ಕೊಡ್ತೇವೆ? 9,600. ಎಂಟ್ರಿ ರಾಜನ್ಸ್ ಅಕೌಂಟ್ ಡೆಟ್ಟರ್ ಟು ಬ್ಯಾಂಕ್ ಅಕೌಂಟ್. ಓಕೆ, ಇದು ಲೆಜ್ಜರ್ ಪೋಸ್ಟಿಂಗ್ ಅಷ್ಟೇ. ನೆಕ್ಸ್ಟ್ ಲಾಸ್ಟ್ ಇಯರ್ ನೋಡಿ 10,000 ಆ್ಯಕ್ಚುಯಲ್ ಅಮೌಂಟ್ ಉಂಟು, ಅಂದರೆ 9,000 ಆ್ಯಕ್ಚುಯಲ್ ರಾಯಲ್ಟಿ, 1,000 ಶಾರ್ಟ್ ವರ್ಕಿಂಗ್, 10,000. ಹಣ ಎಷ್ಟು ಕೊಡ್ತೇವೆ? ಇಟ್ ಈಸ್ 10,000. ಓಕೆ, 9,000 ಆ್ಯಕ್ಚುಯಲ್ ರಾಯಲ್ಟಿ, 1,000 ಶಾರ್ಟ್ ವರ್ಕಿಂಗ್ ಆಗಿದೆ, ಆದರೂ ಹಣ ನಾವು 10,000 ಕೊಡಬೇಕಾಗ್ತದೆ, ಆ್ಯಂಡ್ ದ್ಯಾಟ್ ಈಸ್ ದ ಮಿನಿಮಮ್ ರೆಂಟ್. ಓಕೆ, ಸೊ ಈ ರೀತಿ ನಾವು ಎಲ್ಲ ಅಕೌಂಟ್ ಪ್ರಿಪೇರ್ ಮಾಡ್ತೇವೆ. ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾವು ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಯಾಕೆಂದರೆ ನೀವು ಈ ಸ್ಟ್ರೈಕ್ ಮತ್ತು ಲಾಕೌಟ್ ಇರುವ ಸಂದರ್ಭದಲ್ಲಿ ಯಾವ ರೀತಿ ನಾವು ಅನಾಲಿಟಿಕಲ್ ಟೇಬಲ್ ಪ್ರಿಪೇರ್ ಮಾಡಬೇಕು, ಮಿನಿಮಮ್ ರೆಂಟ್ ಯಾವ ರೀತಿ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗ್ತದೆ, ಈ ವಿಚಾರವನ್ನು ಡೀಟೇಲ್ ಆಗಿ ಹೇಳಿದ್ದೇನೆ. ದೆನ್ ಅಕೌಂಟ್ ಲೆಜ್ಜರ್ ಪೋಸ್ಟಿಂಗ್ ಮೊದಲು ಹೇಳಿದ್ದೆ, ಅದನ್ನೇ ಮತ್ತೊಮ್ಮೆ ನೀವು ಅಭ್ಯಾಸ ಮಾಡಿಕೊಳ್ಬೋದು. ಆದರೆ ಆ ಅನಾಲಿಟಿಕಲ್ ಟೇಬಲ್ ಸರಿ ಆದರೆ, ಓಕೆ, ಯು ಹ್ಯಾವ್ ಟು ರೀಡ್ ದ ಪ್ರಾಬ್ಲಮ್, ಪ್ರೊವಿಷನ್ಸ್ ಏನು ಉಂಟಂತ ನೋಡಬೇಕು, ಅದರ ಹಾಗೆ ಅದನ್ನು ಮಾಡಬೇಕಾಗ್ತದೆ. ಥ್ಯಾಂಕ್ ಯು.